ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸಹೋದರ ಸಹೋದರಿಗಳೇ, ಈ ಸಮಯದಲ್ಲಿ ದೇವರನ್ನು ಆರಾಧನೆ ಮಾಡಬೇಕೆಂಬುದಾಗಿ ಹೇಳಿ ನೀವೆಲ್ಲರೂ ಬಂದಿದ್ದೀರ, ದಾಹದಿಂದ ಬಂದಿದ್ದಾರೆ. ದೇವರು ನಿಜವಾಗಲೂ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಈ ಆರಾಧನೆ ದೇವರು ನಮ್ಮ ಮಧ್ಯದಲ್ಲಿ ಇದ್ದು ವಾಸ ಮಾಡಿ ಅವರು ಆಶೀರ್ವಿಸಿಕೊಡುವಂತೆ ನಾವು ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ನಮ್ಮ ತಂದೆ, ಅಪ್ಪ ನಿಮಗೆ ಸ್ತೋತ್ರ ಸ್ವಾಮಿ. ಈ ಆರಾಧನೆಯಲ್ಲಿ ಸ್ವಾಮಿ ನೀವು ಇಳಿದು ಬಾ ರಾಜ, ನಮ್ಮ ಮಧ್ಯದಲ್ಲಿ ಬಂದು ಕರ್ತನೆ ನೀವು ಸ್ವಾಮಿ ಚಲಿಸಬೇಕಾಗಿ ಬೇಡುತ್ತಾ ಇದ್ದೀವಿ ಕರ್ತನೆ. ಈ ಆರಾಧನೆಯನ್ನು ಕರ್ತನೆ ನೀನು ಆಶೀರ್ವಿಸಿಕೊಡು ಸ್ವಾಮಿ. ಕರ್ತನೆ ಎಲ್ಲೆಲ್ಲಿ ಸ್ವಾಮಿ ಸ್ವಾಮಿ ನೋಡುತ್ತಾ ಇದ್ದಾರೋ ಕರ್ತನೆ, ಒಂದು ವೇಳೆ ಫೇಸ್ಬುಕ್ಕಲ್ಲೂ ಯೂಟ್ಯೂಬಲ್ಲೂ ಕರ್ತನೆ ನೋಡುತ್ತಾ ಇರ್ಬೋದು ಸ್ವಾಮಿ, ಈ ಆರಾಧನೆಯನ್ನು ಸ್ವಾಮಿ ಅವರು ಕರ್ತನೆ ಅಲ್ಲಿಯೂ ರಾಜ ನೀನು ಇಳಿದು ಬರಬೇಕಾಗಿ ಬೇಡುತ್ತಾ ಇದ್ದೀವಿ ಸ್ವಾಮಿ. ವಾಕ್ಯ ಹೇಳುತ್ತೆ, ಇಬ್ಬರು ಮೂವರು ನನ್ನ ನಾಮದಲ್ಲಿ ಎಲ್ಲಿ ಕೂಡಿ ಬರ್ತಾರೋ ಅವರ ಮಧ್ಯದಲ್ಲಿ ನಾನು ವಾಸವಾಗಿದ್ದೀನಿ ಎಂಬುದಾಗಿ ಹೇಳಿ ಸ್ವಾಮಿ. ಹೌದು ರಾಜ, ನೀವು ನಮ್ಮ ಮಧ್ಯದಲ್ಲಿ ವಾಸವಾಗಿದ್ದು ಈ ಆರಾಧನೆಯನ್ನು ನಡೆಸಿಕೊಡು ರಾಜ. ಈ ಆರಾಧನೆಯನ್ನು ಆಶೀರ್ವಿಸಿಕೊಡು ಸ್ವಾಮಿ. ಈ ಆರಾಧನೆಯಲ್ಲಿ ಕರ್ತನೆ ನಿಮ್ಮ ಬಲವು ನಿಮ್ಮ ಶಕ್ತಿಯು ಇಳಿದು ಬರಲಿ ಸ್ವಾಮಿ. ಆರಾಧನೆ ಮಾಡುತ್ತಿರುವಾಗಲೇ ಕರ್ತನೆ ಎಲ್ಲರಿಗೊಂದು ಬಿಡುಗಡೆ ಉಂಟಾಗಲಿ, ಎಲ್ಲರಿಗೊಂದು ಸುಖ ಉಂಟಾಗಲಿ ಸ್ವಾಮಿ. ಈ ಆರಾಧನೆ ಮಾಡಬೇಕಾಗಲಿ ಸ್ವಾಮಿ. ಇರುವ ಎಲ್ಲ ಭಯಗಳು ಕರ್ತನೆ ಅದು ನೀಗಿ ಹೋಗಲಿ ಸ್ವಾಮಿ. ಈ ಆರಾಧನೆಯನ್ನು ಕರ್ತನೆ ಆರಂಭವು ಮುಗಿಯುವವರೆಗೂ ಸ್ವಾಮಿ ನಿಮ್ಮ ಪ್ರಸನ್ನತೆ, ನಿಮ್ಮ ಮಹಿಮೆ ಸ್ವಾಮಿ, ನಿಮ್ಮ ಬಲ, ನಿಮ್ಮ ಪ್ರೀತಿ ಸ್ವಾಮಿ, ನಿಮ್ಮ ಐಕ್ಯತೆ ಸ್ವಾಮಿ ಇರಬೇಕಾಗಿ ಬೇಡುತ್ತಾ ಇದ್ದೀವಿ ಸ್ವಾಮಿ. ಎಲ್ಲವನ್ನು ನಿಮ್ಮ ಕರದಲ್ಲಿ ಕೊಡ್ತೀನಿ, ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಕೇಳು ನನ್ನ ತಂದೆಯೇ, ಆಮೇನ್. ನಾವು ಸಹ ಇವರ ಜೊತೆ ಸೇರಿ, ಕೊಯರ್ ಟೀಮ್ ಜೊತೆ ಸೇರಿ ನಾವು ಆರಾಧನೆ ಮಾಡೋಣ. ಕೈಗಳನ್ನು ತಟ್ಟಿಕೊಂಡು ನಾವು ಆರಾಧನೆ ಮಾಡೋಣ. ದೇವರು ನಿಮ್ಮನ್ನು ಆಶೀರ್ವಿಸಲಿ. ಆಮೇನ್. ನಾವೆಲ್ಲರೂ ಸೇರಿ ಈ ವೇಳೆಯಲ್ಲಿ ಆರಾಧಿಸೋಣ. ಕಣ್ಗಳನ್ನು ಮುಚ್ಚಿ ದೇವರನ್ನು ಮಹಿಮೆ ಪಡಿಸೋಣ. ಪರಿಶುದ್ಧನೇ ನಿಮಗೆ ಸ್ತೋತ್ರ ಸ್ವಾಮಿ, ಯೇಸುವೆ ನಿಮಗೆ ಸ್ತೋತ್ರ ರಾಜ, ಆರಾಧನೆ ನಾಯಕನೇ ನಿಮಗೆ ಸ್ತೋತ್ರ ಸ್ವಾಮಿ, ಅಪ್ಪ ನಿಮಗೆ ಸ್ತೋತ್ರ ರಾಜ. ಈ ವೇಳೆಯಲ್ಲಿ ನಿಮ್ಮನ್ನು ಸ್ತುತಿ ಮಾಡುವಂತೆ ಕೊಟ್ಟ ಈ ಕೃಪೆಗಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಎಲ್ಲ ನಿನ್ನ ಕೃಪೆ ರಾಜ, ಅಪ್ಪ ನಿನ್ನ ದಯೆ ಸ್ವಾಮಿ. ಎಲ್ಲ ಒಂದೊಂದು ಉಪಕಾರಗಳನ್ನು ನೆನೆಸಿ ನಿನ್ನನ್ನು ಸ್ತುತಿ ಮಾಡುತ್ತಾ ಇದ್ದೀವಿ ಸ್ವಾಮಿ. ಪರಿಶುದ್ಧನೇ 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 ನಿಮಗೆ ಸ್ತೋತ್ರ ರಾಜ. ಭೂಮಿ ಆಕಾಶವನ್ನು ಸೃಷ್ಟಿಸಿದ ದೇವರೇ ನಿಮಗೆ ಸ್ತೋತ್ರ ಸ್ವಾಮಿ. ಭೂಲೋಕದ ಒಡೆಯನೇ ನಿಮಗೆ ಸ್ತೋತ್ರ ಸ್ವಾಮಿ. ಪರಲೋಕ ತಂದೆಯೇ ನಿಮಗೆ ಸ್ತೋತ್ರ ಸ್ವಾಮಿ. ಯೇಸುವೆ ನಿಮಗೆ ಸ್ತೋತ್ರ ರಾಜ, ಅಪ್ಪ ನಿಮಗೆ ಸ್ತೋತ್ರ ಸ್ವಾಮಿ. ನಾವೆಲ್ಲರೂ ಸೇರಿ ದೇವರನ್ನು ಮಹಿಮೆ ಪಡಿಸೋಣ. ಪರಿಶುದ್ಧನೇ 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 ಪರಿಶುದ್ಧನೇ, ಆರಾಧನೆಯೊಳಗೆ ವಾಸ ಮಾಡುವ ದೇವರೇ ನಿಮಗೆ ಸ್ತೋತ್ರ ಸ್ವಾಮಿ. ಈ ಸಮಯದಲ್ಲಿ ನಿಮ್ಮನ್ನು ಮಹಿಮೆ ಪಡಿಸುತ್ತಾ ಇದ್ದೀವಿ ರಾಜ. ನಿನ್ನ ಸ್ತುತಿಯ ಮಧ್ಯದಲ್ಲಿ ವಾಸ ಮಾಡುವ ತಂದೆ ಸ್ವಾಮಿ, ನಿಮಗೆ ಸ್ತೋತ್ರ ರಾಜ, ಸ್ತೋತ್ರ ಸ್ವಾಮಿ. ಯೇಸುವೆ ನಿಮಗೆ ಸ್ತೋತ್ರ ರಾಜ, ಅಪ್ಪ ನಮ್ಮನ್ನು ಸ್ವಾಮಿ ನಿನ್ನ ಪವಿತ್ರಾತ್ಮನಿಂದ ನಮ್ಮನ್ನು ತುಂಬಿಸು ಸ್ವಾಮಿ, ನಿಮ್ಮ ಬಲದಿಂದ ನಮ್ಮನ್ನು ತುಂಬಿಸು ಸ್ವಾಮಿ. ಯೇಸುವೆ ನಿಮಗೆ ಸ್ತೋತ್ರ 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 ರಾಜ, ಅಪ್ಪ ನಿಮಗೆ ಆರಾಧನೆ ಸ್ವಾಮಿ, ನಿಮಗೆ ಮಹಿಮೆ ಸ್ವಾಮಿ, ನಿಮಗೆ ಘನ ಸ್ವಾಮಿ. ಯೇಸುವೆ ನಿಮಗೆ ಸ್ತೋತ್ರ 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 ಸ್ವಾಮಿ. ಅಬ್ರಹಾಮನ ದೇವರೇ ನಿಮಗೆ ಆರಾಧನೆ, ಇಸಾಕನ ದೇವರೇ ನಿಮಗೆ ಆರಾಧನೆ, ಯಾಕೋಬಿನ ದೇವರೇ ನಿಮಗೆ, ಯಾಕೋಬಿನ ದೇವರೇ ನಿಮಗೆ ಆರಾಧನೆ.
ಯೇಸುವೆ, ಅಬ್ರಹಾಮನ ದೇವರೇ, ಇಸಾಕನ ದೇವರೇ, ಯಾಕೋಬಿನ ದೇವರೇ, ನಮ್ಮ ದೇವರೇ ನಿಮಗೆ ಸ್ತೋತ್ರ ಸ್ವಾಮಿ. ನಮ್ಮನ್ನು ಕರೆ ಹಿಡಿದು ನಡೆಸುವಾತನೇ, ನಮ್ಮನ್ನು ಕಾಯುವಾತನೇ, ನಮಗೆ ವಾಗ್ದಾನವನ್ನು ಕೊಟ್ಟ ದೇವರೇ ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ, ನಿನ್ನ ಕೃಪೆ ಶಾಶ್ವತವಾದದು ರಾಜ. ಯೇಸುವೆ, ನಿಮಗೆ ಸ್ತೋತ್ರ, ಮಹಿಮೆ ಸ್ವಾಮಿ, ನಿಮಗೆ ಮಹಿಮೆ ಸ್ವಾಮಿ, ನಿಮಗೆ ಆರಾಧನೆ ರಾಜ. ನಾವೆಲ್ಲರೂ ಸೇರಿ ಆರಾಧಿಸೋಣ, ಅಬ್ರಹಾಮನ ದೇವರನ್ನು ನೋಡಿ ಆರಾಧಿಸೋಣ ಈ ವೇಳೆಯಲ್ಲಿ. ಯೇಸುವೆ, ನಿಮಗೆ ಸ್ತೋತ್ರ ಸ್ವಾಮಿ, ಸ್ತೋತ್ರ ರಾಜ. ಎಲ್ಲರೂ ಉಸಿರಿರುವ ದಿನವೆಲ್ಲ ನಾನು ಮಾಡುವೆ ಆರಾಧನೆ ಎಂಬ ಹಾಡನ್ನು ಹಾಡಿ ದೇವರನ್ನು ಮಹಿಮೆ ಪಡಿಸೋಣ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಆರಾಧನೆ, ಆರಾಧನೆ ಯೇಸುವಿಗೆ, ಆರಾಧನೆ, ಆರಾಧನೆ, ಆರಾಧನೆ ಯೇಸುವಿಗೆ, ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಎಷ್ಟೊಂದು ಉಪಕಾರ ನನ್ನ ಜೀವಿತದಲ್ಲಿ ನೀ ಮಾಡಿರುವೆ యేసయ్య. ಎಷ್ಟೊಂದು ಉಪಕಾರ ನನ್ನ ಜೀವಿತದಲ್ಲಿ ನೀ ಮಾಡಿರುವೆ యేసయ్య. ನನ್ನ ಪ್ರಾಣ ನೀ, ನನ್ನ ಉಸಿರು ನೀ, ನನ್ನ ಪ್ರಾಣ ನೀ, ನನ್ನ ಉಸಿರು ನೀ. ಎಂದೆಂದು ನಿಮಗೆ ಆರಾಧನೆ, ಎಂದೆಂದು ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನ ಎಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಬಲವಿಲ್ಲದಿರುವಾಗ ನನ್ನನ್ನು ನೀ ಬಲಪಡಿಸಿದೆ యేసయ్ಯ.
ಪರಿಶುದ್ಧನೇ ನಿಮಗೆ ಸ್ತೋತ್ರ ಸ್ವಾಮಿ, ನಿಮಗೆ ಆರಾಧನೆ ರಾಜ. ನಾವು ನಿಂತಿರೋದು ನಿನ್ನ ಕೃಪೆಯಾಗಿದೆ ಸ್ವಾಮಿ. ಅಪ್ಪ, ನಾವು ಜೀವಿಸುವುದು ನಿನ್ನ ಕೃಪೆ ಸ್ವಾಮಿ. ಪರಿಶುದ್ಧನೇ ನಿಮಗೆ ವಂದನೆಗಳು ಸ್ವಾಮಿ, ನಿಮಗೆ ಸ್ತೋತ್ರ ಸ್ವಾಮಿ. ಪರಿಶುದ್ಧನೇ ಯೇಸುವೆ ನಿಮಗೆ ಸ್ತೋತ್ರ 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 ಸ್ವಾಮಿ. ಅಪ್ಪ, ಆರಾಧನೆ ನಾಯಕನೇ ನಿಮಗೆ ಸ್ತೋತ್ರ ರಾಜ. ಈ ಸಮಯದಲ್ಲಿ ಸ್ವಾಮಿ ನಿಮ್ಮನ್ನು ಆರಾಧಿಸುವಂತೆ ಸ್ವಾಮಿ ಅಪ್ಪ ಕೊಟ್ಟ ಈ ಕೃಪೆಗಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ, ಆರಾಧಿಸುವಂತ ನಮ್ಮ ಒಬ್ಬೊಬ್ಬರ ಮೇಲೆ ರಾಜ ನಿನ್ನ ಬಲವುಳ್ಳ ಆತ್ಮವು ಸುರಿಸಲ್ಪಡಲಿ ರಾಜ. ನಿಮಗೆ ಸ್ತೋತ್ರ ಸ್ವಾಮಿ. ಇಷ್ಟರವರೆಗೂ ಆರಾಧಿಸುವಂತೆ ಕೊಟ್ಟ ಈ ಕೃಪೆಗಾಗಿ ನಿಮಗೆ ಸ್ತೋತ್ರ. ಎಲ್ಲ ಘನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿಸ್ತಾ ಇದ್ದೀನಿ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದುತ್ತೇನೆ ನನ್ನ ಪ್ರೀತಿಯುಳ್ಳ ತಂದೆ. ತಮಿಳ್ನಾಡು ನಾವೆಲ್ಲರೂ ಸೇರಿ ಉಮ್ಮೈ ಅಲ್ಲಾமல் எனக்கு ಯಾರುಂಡು ಹಾಡನ್ನು ಹಾಡಿ ದೇವರ ನಾಮವನ್ನು ಮಹಿಮೆಪಡಿಸೋಣ. உம்மை அல்லாமல் எனக்கு யாருண்டு, உம்மை அல்லாமல் எனக்கு யாருண்டு, உம்மை அல்லாமல் எனக்கு யாருண்டு, உம்மை அல்லாமல் எனக்கு யாருண்டு. என் இயேசையா அல்லேலூயா, என் இயேசையா அல்லேலூயா, என் இயேசையா அல்லேலூயா, என் இயேசையா அல்லேலூயா. உம்மை அல்லாமல் எனக்கு யாருண்டு, உம்மை அல்லாமல் எனக்கு யாருண்டு, உம்மை அல்லாமல் எனக்கு யாருண்டு, உம்மை அல்லாமல் எனக்கு யாருண்டு. இன்பத்திலும் நீரே, துன்பத்திலும் நீரே, இன்பத்திலும் நீரே, துன்பத்திலும் நீரே. என் வேலையும் ஐயா நீதானே, என் வேலையும் ஐயா நீதானே. உம்மை அல்லாமல் எனக்கு யாருண்டு, உம்மை அல்லாமல் எனக்கு யாருண்டு, உம்மை அல்லாமல் எனக்கு யாருண்டு, உம்மை அல்லாமல் எனக்கு யாருண்டு. என் ஜீவனும் நீரே, என் ஆசையும் நீரே, என் ஜீவனும் நீரே, என் ஆசையும் நீரே. என் எல்லாமே ஐயா நீதானே, என் எல்லாமே ஐயா நீதானே. உம்மை அல்லாமல் எனக்கு யாருண்டு, உம்மை அல்லாமல் எனக்கு யாருண்டு, உம்மை அல்லாமல் எனக்கு யாருண்டு, உம்மை அல்லாமல் எனக்கு யாருண்டு. இன்மையிலும் நீரே, மறுமையிலும் நீரே, இன்மையிலும் நீரே, மறுமையிலும் நீரே. என்னாலுமே ஐயா நீதானே, என்னாலுமே ஐயா நீதானே. உம்மை அல்லாமல் எனக்கு யாருண்டு, உம்மை அல்லாமல் எனக்கு யாருண்டு, உம்மை அல்லாமல் எனக்கு யாருண்டு, உம்மை அல்லாமல் எனக்கு ಯಾರುಂಡು. ಕನ್ನಡ ಹಾಡು ನಿನ್ನ ಬಿಟ್ಟು ನಾ ಏನು ಮಾಡಲಿ ಎಂಬ ಹಾಡನ್ನು ಹಾಡಿ ದೇವರ ನಾಮವನ್ನು ಮಹಿಮೆಪಡಿಸೋಣ.
ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ, ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ನೀನೇ ನನ್ನ ದುರ್ಗವು, ಆಶ್ರಯವಾಗಿರುವೆ, ನೀನೇ ನನ್ನ ರಕ್ಷಣೆಯು ಗುರಾಣಿಯಾಗಿರುವೆ, ನೀನೇ ನನ್ನ ದುರ್ಗವು, ಆಶ್ರಯವಾಗಿರುವೆ, ನೀನೇ ನನ್ನ ರಕ್ಷಣೆಯು ಗುರಾಣಿಯಾಗಿರುವೆ. ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ, ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ನನ್ನ ಜೀವಿತವು ನೀವು ಜೀವನಗೊಳಿಸಿ, ನನ್ನ ದಾರಿಯನ್ನು ನೀವು ಸ್ಥಿರಪಡಿಸಿ, ನನ್ನ ಜೀವಿತವು ನೀವು ಜೀವನಗೊಳಿಸಿ, ನನ್ನ ದಾರಿಯನ್ನು ನೀವು ಸ್ಥಿರಪಡಿಸಿ. ಜೀವವಾಕ್ಯವ ನನ್ನ ಬಾಯಲ್ಲಿ ಕೊಟ್ಟು, ಹೊಸ ಕೃಪೆ ನೀಡಿ ನನ್ನ ನಡೆಸಿರುವೆ. ಜೀವವಾಕ್ಯವ ನನ್ನ ಬಾಯಲ್ಲಿ ಕೊಟ್ಟು, ಹೊಸ ಕೃಪೆ ನೀಡಿ ನನ್ನ ನಡೆಸಿರುವೆ. ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ, ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ಸಾಲಗಳಲ್ಲಿ ನಾನು ಎದರುವಾಗ ತಂದೆಯಾಗಿ ಬಂದು ನನ್ನ ಬಿಡಿಸಿದನು. ಸಾಲಗಳಲ್ಲಿ ನಾನು ಎದರುವಾಗ ತಂದೆಯಾಗಿ ಬಂದು ನನ್ನ ಬಿಡಿಸಿದನು. ರೋಗದ ಮಂಚದಲ್ಲಿ ಮಲಗಿರುವಾಗ ವೈದ್ಯನಾಗಿ ಬಂದು ಹೊಸ ಶಕ್ತಿ ನೀಡಿದೆ. ರೋಗದ ಮಂಚದಲ್ಲಿ ಮಲಗಿರುವಾಗ ವೈದ್ಯನಾಗಿ ಬಂದು ಹೊಸ ಶಕ್ತಿ ನೀಡಿದೆ. ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ, ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ಹಲ್ಲೆಲೂಯಾ ಹಾಡಿ ನಾನು ಆರಾಧಿಸುವೆ, ಕೈಗಳ ತಟ್ಟಿ ನಾವು ಕೊಂಡಾಡುವೆವು. ಹಲ್ಲೆಲೂಯಾ ಹಾಡಿ ನಾನು ಆರಾಧಿಸುವೆ, ಕೈಗಳ ತಟ್ಟಿ ನಾನು ಕೊಂಡಾಡುವೆನು. ಪ್ರೇಮ ಪಿತನೇ ನಿನ್ನ ಆರಾಧಿಸುವೆ, ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವೆ. ಪ್ರೇಮ ಪಿತನೇ ನಿನ್ನ ಆರಾಧಿಸುವೆ, ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವೆ. ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ, ನಿನ್ನ ಬಿಟ್ಟು ನಾ ಏನು ಮಾಡಲಿ, ನಿನ್ನ ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ಸಭೆಯ ಅನೌನ್ಸ್ಮೆಂಟ್. ನಮ್ಮ ಸಭೆಯಲ್ಲಿ ಕೋವಿಡ್-19 ಸಾಂಕ್ರಾಮಿಕ ಅವಧಿಯಲ್ಲಿ 1 ವರ್ಷದಿಂದ 10 ವರ್ಷದ ವಯಸ್ಸಿನ ಮಕ್ಕಳು ಮತ್ತು 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಸಭೆಯ ಆರಾಧನೆಯಲ್ಲಿ ಭಾಗವಹಿಸಲು ನಿಷೇಧಿಸಲಾಗಿದೆ. ಎಲ್ಲ ರೀತಿಯ ರೋಗ ಕಾಯಿಲೆ ಇರುವಂಥವರು ಮತ್ತು ಗರ್ಭಿಣಿ ಮಹಿಳೆಯರಿಗೆ ಸಭೆಯಲ್ಲಿ ಅನುಮತಿ ಇರುವುದಿಲ್ಲ. ಎಲ್ಲರೂ ಬಾಯಿ ಮತ್ತು ಮೂಗನ್ನು ಆವರಿಸಬಲ್ಲ ಫೇಸ್ ಮಾಸ್ಕನ್ನು, ಮುಖವಾಡವನ್ನು ಧರಿಸಿ ಆರಾಧನೆಯಲ್ಲಿ ಭಾಗವಹಿಸಿ
ಮತ್ತು ನಿಮ್ಮದೇ ಆದಂಥ ನೀರಿನ ಬಾಟಲನ್ನು ತನ್ನಿ. ಇದರಿಂದ ಸೋಂಕಿನಿಂದ ರಕ್ಷಿಸಿಕೊಳ್ಳಿ. ನಮ್ಮ ಸಭೆಯಲ್ಲಿ ಒಟ್ಟುಗೂಡಿಸುವುದು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ನೇರವಾಗಿ ಆರಾಧನೆಗೆ ಬಂದು ನಿಮಗೆ ನಿಗದಿಪಡಿಸಿದ ಕುರ್ಚಿಯಲ್ಲಿ ಕೂತುಕೊಳ್ಳಿ. ಆರಾಧನೆ ಮುಗಿದ ನಂತರ ಸಭೆಯ ಆವರಣದಲ್ಲಿ ನಿಂತು ಮಾತನಾಡಬೇಡಿ. ಯಾರನ್ನು ಭೇಟಿಯಾಗದೆ ನಿಮ್ಮ ಮನೆಗಳಿಗೆ ಹೋಗತಕ್ಕದ್ದು. ನಮ್ಮ ಸಭೆಯಲ್ಲಿ ಒಂದು ಆರಾಧನೆಯಲ್ಲಿ 60 ಸದಸ್ಯರಿಗೆ ಅವಕಾಶ ನೀಡಲಾಗುವುದು. ನಿಮ್ಮ ಇಡೀ ಕುಟುಂಬ ಸದಸ್ಯರು ಆರಾಧನೆಯಲ್ಲಿ ಭಾಗವಹಿಸಲು ವಿವಿಧ ದಿನ ಮತ್ತು ಸಮಯಗಳಲ್ಲಿ ಹಾಜರಾಗಲು ಯೋಚಿಸಿ. ನಮ್ಮ ಸಭೆಯ ಸ್ವಯಂ ಸೇವಕರು ನಿಮಗೆ ಎಲ್ಲ ರೀತಿಯ ಸಹಾಯ ಮಾಡುತ್ತಾರೆ. ಆರಾಧನೆ ಮುಗಿದ ನಂತರ ಯಾರು ಬೋಧಕರನ್ನು ನೇರವಾಗಿ ಸಂಧಿಸಬೇಡಿ. ದೂರವಾಣಿಯ ಮುಖಾಂತರ ಕರೆ ಮಾಡಿ. ಒಂದು ವೇಳೆ ನಿಮಗೆ ಪ್ರಾರ್ಥನೆ ಅವಶ್ಯಕತೆ ಇದ್ದರೆ ನಿಮ್ಮ ಪ್ರಾಂತ್ಯದ ಬೋಧಕರಿಗೆ ಕರೆ ಮಾಡಿ ಅವರಿಗೆ ನಿಮ್ಮ ಪ್ರಾರ್ಥನಾ ಮನವಿಯನ್ನು ತಿಳಿಸಿಕೊಳ್ಳಿ. ವಿಶೇಷವಾದ ದಿನಗಳಿರುವುದಾದರೂ ಅವರೊಂದಿಗೆ ನೀವು ಪ್ರಾರ್ಥನೆ ಮಾಡಿಸಿಕೊಳ್ಳತಕ್ಕದ್ದು. ಕಾಣಿಕೆ ಹಾಕುವವರು ಸಭೆಯ ವಿವಿಧ ಸ್ಥಳಗಳಲ್ಲಿ ಇರಿಸಿರುವ ಪೆಟ್ಟಿಯಲ್ಲಿ ನಿಮ್ಮ ಕಾಣಿಕೆಯನ್ನು ಹಾಕಿರಿ. ಒಂದು ವೇಳೆ ನಾವು ಬ್ಯಾಂಕಿನ ಮುಖಾಂತರವಾಗಿ ಹಣವನ್ನು ವರ್ಗಾಯಿಸುವೆನು ಎಂಬುವವರು ನೋಟಿಸ್ ಬೋರ್ಡಿನಲ್ಲಿರುವಂಥ ವಿವರಗಳನ್ನು ನೋಡಿ ಅದರಲ್ಲಿ ನಿಮ್ಮ ಬ್ಯಾಂಕಿನ ಮುಖಾಂತರವಾಗಿ ಆ ಕಾರ್ಯಗಳನ್ನು ನೀವು ಹಾಕತಕ್ಕದ್ದು. ಈ ಎಲ್ಲ ಕಾರ್ಯಗಳು ಸಭೆಯ ವಿಶ್ವಾಸಿಗಳಾದ ನೀವು ನಮ್ಮೊಂದಿಗೆ ಸಹಕರಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ದೇವರು ತಾನ್ಯವನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ಈ ವೇಳೆಯಲ್ಲಿ ನಾವು ವಾಕ್ಯಕ್ಕೋಸ್ಕರವಾಗಿ ನಾವು ಕರಗಳನ್ನು ತಟ್ಟಿ Hallelujah. It's nice to be here in the midst of God's presence. ದೇವರ ಪ್ರಸನ್ನತೆಯಲ್ಲಿ ಕಂಡುಬರುವಂಥದ್ದು ಬಹಳ ಸಂತೋಷಕರವಾದದ್ದಾಗಿದೆ. Maybe we are very few people gathered here. ಒಂದು ವೇಳೆ ನಾವು ಕೆಲವೇ ಜನರಾಗಿ ಇಲ್ಲಿ ಬಂದಿರಬಹುದು, but God's presence is here. Hallelujah. ಆದರೆ ದೇವರ Hallelujah. ಪ್ರಸನ್ನತೆಯು ಇಲ್ಲಿದೆ. As we go on, God will lead us the way He wants us to do. ನಾವು ಮುಂದಕ್ಕೆ ಹೋಗುತ್ತಿರುವಾಗ ನಾವು ಹೋಗಬೇಕಾದಂಥ ಮಾರ್ಗವನ್ನು ದೇವರು ನಮಗೆ ತೋರಿಸುವಂತವನಾಗಿ ಕಾಣಲ್ಪಡ್ತಾ ಇದ್ದಾನೆ. For a long time, I think more than 5 to 6 months, we have not met each other. We are not gathered in the tabernacle of God. ನಾವು 5-6 ತಿಂಗಳವರೆಗೂ ಈ ರೀತಿಯಾಗಿ ಕೂಡಿ ಬಂದದ್ದು ಇಲ್ಲ, ಒಬ್ಬರನ್ನೊಬ್ಬರು ಭೇಟಿ ಮಾಡಿದ್ದಿಲ್ಲ, ದೇವರ ಆಲಯದಲ್ಲಿ ಈ ರೀತಿಯಾಗಿ ಕೂಡಿ ಬಂದಿದ್ದಿಲ್ಲ. But from last Friday, we are assembling in God's temple. ಆದರೆ ಕಳೆದ ಶುಕ್ರವಾರದಿಂದ ದೇವರ ಆಲಯದಲ್ಲಿ ಈ ರೀತಿಯಾಗಿ ನಾವು ಕೂಡಿ ಬಂದು ಆರಾಧಿಸುತ್ತಾ ಇದ್ದೇವೆ. It's a wonderful time that we all get together in the presence of God. ದೇವರ ಪ್ರಸನ್ನತೆಯಲ್ಲಿ ನಾವೆಲ್ಲರೂ ಈ ರೀತಿಯಾಗಿ ಕೂಡಿ ಬಂದು ಬರುವಂಥದ್ದು ಬಹಳ ಅದ್ಭುತಕರವಾದಂಥದ್ದು. Today I just want to share with you a topic called God's perfect timing part 2. ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕಾಗಿರುವಂಥ ಸಂದೇಶದ 2ನೆಯ ಭಾಗವು ದೇವರ ಸರಿಯಾದ ತಕ್ಕ ಸಮಯ ಎನ್ನುವಂಥದ 2ನೆಯ ಭಾಗವನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. You may ask me what happened to the part number 1. That I already spoken. If you open your YouTube, you can find that part 1 of God's timing. ದೇವರ ಸಮಯ ಎನ್ನುವಂಥದ್ರ ಕುರಿತಾಗಿ ಏನಪ್ಪ ಭಾಗ 2 ಮಾತಾಡ್ತಾ ಇದ್ರೆ ಮೊದಲನೇದಿಂದಲೇ ಅಂತ ಅನ್ಕೋಬೇಡಿ. ಭಾಗ 1ನ್ನು ಇದಕ್ಕಿಂತ ಮುಂಚೆ ಮಾತಾಡಿದೆ, ಅದನ್ನು ಯೂಟ್ಯೂಬ್ನಲ್ಲಿ ಹಾಕಲಾಗಿದೆ, ಅದನ್ನು ಹೋಗಿ ನೀವು ನೋಡಬಹುದು. So it is a continuation of God's timing. ದೇವರ ಸಮಯ ಎನ್ನುವುದಕ್ಕೆ ಇದು ಇನ್ನು ಮುಂದುವರಿಯುವಂತ ಒಂದು ಭಾಗವಾಗಿದೆ. If you open our Bible, Ecclesiastes chapter 3 verse 11 says, Ecclesiastes ಪ್ರಸಂಗಿ 3ನೇ ಅಧ್ಯಾಯ 3:11 says, He has made everything beautiful in His time. Also He has put eternity in their hearts, except that no one can find out the work that God does from beginning to the end. He has made everything perfect in its time. ಆತನು ಎಲ್ಲವನ್ನು ಒಂದೊಂದು ವಸ್ತುವನ್ನು ಸಮಯಕ್ಕೆ ತಕ್ಕ ಹಾಗೆ ಅಂದವಾಗಿ ನಿರ್ಮಿಸಿದ್ದಾನೆ.
ಇದಲ್ಲದೆ ಮನುಷ್ಯರ ಹೃದಯದಲ್ಲಿ ಅನಂತ ಕಾಲದ ಯೋಚನೆಯನ್ನು ಇಟ್ಟಿದ್ದಾನೆ. ಆದರೂ ದೇವರು ಅದ್ಭುತವಾಗಿ ನಡೆಸುತ್ತಿರುವ ಕೆಲಸವನ್ನು ಅವರು ಗ್ರಹಿಸಲಾರದಂತೆ ಮಾಡಿದ್ದಾನೆ. But we always think that God has to do things the time that we want. ನಾವು ಯಾವಾಗಲೂ ಅಂದುಕೊಳ್ಳುವಂಥದ್ದು ನಮಗೆ ಬೇಕಾಗಿರುವಂಥ ಸಮಯದಲ್ಲಿ, ನಾವು ಅಂದುಕೊಳ್ಳುವಂಥ ಸಮಯದಲ್ಲಿ ದೇವರು ಎಲ್ಲ ಕಾರ್ಯವನ್ನು ಮಾಡಬೇಕೆಂಬುದಾಗಿ. God has, in His own wisdom, has set time for everything. ದೇವರು ತನ್ನ ಕಾಲಜ್ಞಾನದ ಮೇಲೆ ಎಲ್ಲವನ್ನು ಪರಿಪಕ್ವವಾಗಿ ತಕ್ಕ ಸಮಯದಲ್ಲಿ ಮಾಡಿದ್ದಾನೆ. Yes, set time for everything. Ecclesiastes chapter 3 verses 1, if we read, from 1 onwards you read, God has made everything, there is a season, a time for every purpose under heaven. ಇಲ್ಲಿ ಪ್ರಸಂಗಿ ಪುಸ್ತಕ 3ನೇ ಅಧ್ಯಾಯ 1ನೇ ಅಧ್ಯಾಯದ ವಾಕ್ಯದಿಂದ ಓದುತ್ತಾ ಬರುವಾಗ, ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ, ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು. Hallelujah. Hallelujah. God has set season for everything. Whatever that we are going to do, God wants it for a purpose under the heaven. ಇಲ್ಲಿ ದೇವರು ಎಲ್ಲಕ್ಕೂ ಒಂದು ಸಮಯವನ್ನು ನೇಮಕ ಮಾಡಿದ್ದಾನೆ. ಆಕಾಶದ ಕೆಳಗೆ ನಾವು ಏನೇನು ಮಾಡುತ್ತೇವೋ ಎಲ್ಲಕ್ಕೂ ತಕ್ಕ ಸಮಯವನ್ನು ನೇಮಿಸಿದ್ದಾನೆ. If we go on reading the chapter, verse 2 onwards says, there's a time for the birth, there's a time for the death. ಇಲ್ಲಿ 2ನೆಯ ವಾಕ್ಯದ ನಂತರ ಓದುತ್ತಾ ಹೋಗುವಂತ ಸಮಯದಲ್ಲಿ ಇಲ್ಲಿ ಹೇಳಲ್ಪಟ್ಟಿದೆ, ಹುಟ್ಟುವುದಕ್ಕೂ ಮತ್ತು ಸಾಯುವುದಕ್ಕೂ ಸಮಯ ಉಂಟು. A time to pluck and time to be planted. ನೆಡುವ ಸಮಯ, ನೆಟ್ಟದನ್ನು ಕಿತ್ತು ಹಾಕುವ ಸಮಯ. A time to kill and a time to heal. ಕೊಲ್ಲುವ ಸಮಯ, ಸ್ವಸ್ಥ ಮಾಡುವ ಸಮಯ. A time to break down and a time to build up. ಕೆಡವಿ ಬಿಡುವುದಕ್ಕೆ ಸಮಯ, ಕಟ್ಟುವ ಸಮಯ. A time to weep and a time to laugh. ಅಳುವ ಸಮಯ, ನಗುವ ಸಮಯ. A time to mourn and a time to dance. ಗೋಳಾಡುವ ಸಮಯ, ಕುಣಿದಾಡುವ ಸಮಯ. A time to cast away stones and the time to gather stones. ಕಲ್ಲುಗಳನ್ನು ಚೆಲ್ಲುವ ಸಮಯ, ಕಲ್ಲುಗಳನ್ನು ಕೂಡಿಸುವ ಸಮಯ. A time to tear and a time to sew. ಅಪ್ಪುವ ಸಮಯ, ಅಪ್ಪದಿರುವ ಸಮಯ. A time to keep silence and the time to speak. ಮಾತಾಡುವುದಕ್ಕೂ ಸಮಯ, ಸುಮ್ಮನಿರುವುದಕ್ಕೂ ಸಮಯ. A time to love and a time to hate. ಪ್ರೀತಿಸುವ ಸಮಯ, ದ್ವೇಷಿಸುವ ಸಮಯ. A time of a war and a time of a peace. ಸಮಾಧಾನಕ್ಕೂ ಸಮಯ, ಯುದ್ಧದ ಸಮಯ. But overall, God says He has done everything perfect in its time. He has a time. Everything will be perfect. ಇಲ್ಲಿ ಮುಕ್ತಾಯವಾಗಿ ಏನು ಹೇಳಲ್ಪಟ್ಟಿದೆ ಅಂದರೆ, ಎಲ್ಲದಕ್ಕೂ ಸರಿಯಾದಂಥ ತಕ್ಕ ಸಮಯವನ್ನು ಆತನು ನೇಮಿಸಿದ್ದಾನೆ. Because it is God who does things. ಯಾಕೆಂದರೆ ಎಲ್ಲವನ್ನು ಮಾಡುವ ಆತನು ನಮ್ಮ ತಂದೆಯಾದಂಥ ದೇವರು. And verse 14 says, I know that whatever God does, it shall be forever and nothing can be added to it. ನಾವು 14ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ದೇವರ ಕಾರ್ಯವೆಲ್ಲವೂ ನಿತ್ಯವೆಂದು ಬಲ್ಲೆನು, ಅದಕ್ಕೆ ಯಾವುದನ್ನು ಸೇರಿಸಲಾರೆವು. Hallelujah. ಹಲ್ಲೆಲೂಯಾ. Everything God does, He does it perfectly and in its time. ದೇವರು ಪ್ರತಿಯೊಂದನ್ನು ತಕ್ಕ ಸಮಯದಲ್ಲಿ, ತನ್ನ ತಕ್ಕ ಸಮಯದಲ್ಲಿ ಸರಿಯಾಗಿ ಕ್ರಮಬದ್ಧವಾಗಿ ಮಾಡಿ ಮುಗಿಸುತ್ತಾನೆ. When Jesus came to this world to save the people of this world, He came at the fullness of time. ಯೇಸು ಕ್ರಿಸ್ತನು ಸಹ ತನ್ನ ಜನರನ್ನು ಬಿಡಿಸಿ ರಕ್ಷಿಸುವುದಕ್ಕೆ ಬರುವಾಗ ಕಾಲವು ಪರಿಪೂರ್ಣವಾದಾಗ ಬರುತ್ತಾನೆ. Galatians chapter 4 verse 3 very clearly says, at the fullness of time come, God sent forth His only Son to save us. ಅಲ್ಲಿ ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡುತ್ತೇವೆ, ದೇವರು ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟನೆಂಬುದಾಗಿ. Maybe we may be praying for so many things and we say God is not answering.
ನಾವು ಅನೇಕ ಕಾರ್ಯಗಳಿಗಾಗಿ ಪ್ರಾರ್ಥಿಸುತ್ತಾ ಇರಬಹುದು, ಆದರೂ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡ್ತಾ ಇಲ್ಲ ಎಂದು ಹೇಳ್ತಾ ಇರಬಹುದು. We may be complaining, oh, God is not listening. Oh, I am in a terrible time. God is not answering my prayers. ನಾನು ಈ ರೀತಿಯಾದಂಥ ಬಹಳ ಕ್ಲುಪ್ತವಾದಂಥ ಕಷ್ಟಕರವಾದಂಥ ಕಾರ್ಯದಲ್ಲಿ ಸಿಲುಕಿಕೊಂಡಿದ್ದೇನೆ, ದೇವರು ನನ್ನ ಪ್ರಾರ್ಥನೆಗೆ ಉತ್ತರವನ್ನು ಕೊಡ್ತಾ ಇಲ್ಲ. But God does everything perfect in its time. ದೇವರು ಎಲ್ಲವನ್ನು ತಕ್ಕ ಸಮಯದಲ್ಲಿ, ತನ್ನ ತಕ್ಕ ಸಮಯದಲ್ಲಿ ಮಾಡುವ ಆತನಾಗಿದ್ದಾನೆ. 2 Corinthians chapter 6 verse 2 says, in an acceptable time I have heard you. At the accepted time God hears your prayer. ಅಲ್ಲಿ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಪ್ರಸನ್ನತೆಯ ಕಾಲದಲ್ಲಿ ನಿನ್ನ ಮನವಿಯನ್ನು ಕೇಳಿದೆನು, ರಕ್ಷಣೆಯ ದಿನದಲ್ಲಿ ನಿನಗೆ ಸಹಾಯ ಮಾಡಿದೆನು. ಈಗಲೇ ಆ ಸುಪ್ರಸನ್ನತೆಯ ಕಾಲ, ಇದೇ ಆ ರಕ್ಷಣೆಯ ದಿನ. We know when Martha came to Jesus, she says, God, why haven't you turned up? My brother Lazarus is dead now. You could have come 2 days before. ಯೇಸು ಕ್ರಿಸ್ತನೇ, ನನ್ನ ಸಹೋದರನು ಕಾಯಿಲೆಯಿದ್ದಾಗ ಬರಲಿಲ್ಲ, ಈಗ ನನ್ನ ಸಹೋದರನು ಸತ್ತು 2 ದಿನವಾಗಿದೆ, ಈಗ ಬಂದಿದ್ದೀಯಲ್ಲ ಎಂಬುದಾಗಿ ಮಾರ್ಥಳು ಕೇಳುತ್ತಾಳೆ. But what did God do? Jesus do? ಆದರೆ ಯೇಸು ಕ್ರಿಸ್ತನು ಏನು ಮಾಡಿದನು? Having known Lazarus is dead, he stayed 2 more days. ಅವನು ಸತ್ತು 2 ದಿನವಾಗಿತ್ತಲ್ಲ ಎಂಬುದಾಗಿ ಹೇಳ್ತಾ ಇದ್ದಾಳೆ. John chapter 11 verse 5 says, Jesus loved Martha and her sister and Lazarus. So when he heard that he was sick, he stayed 2 more days in the place where he was. Then after this he said to his disciples, let us go to Judea again. ಇಲ್ಲಿ ಯೋಹಾನ ಬರೆದ ಪತ್ರಿಕೆ 4ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಆತನು ಲಾಜರನು ಇನ್ನೂ ಆತನು ಅಸ್ವಸ್ಥನಾಗಿದ್ದಾನೆ ಎಂದು ತಿಳಿದ ನಂತರವೂ ಸಹ ಇನ್ನೂ 2 ದಿನ ಅಲ್ಲೇ ಉಳುಕೊಂಡನು ಎಂಬುದಾಗಿ ನೋಡ್ತೇವೆ. When Jesus knew that Lazarus was sick, he did not go at that time. He was waiting for the perfect time. ಅಲ್ಲಿ ಲಾಜರನು ಅಸ್ವಸ್ಥನಾಗಿದ್ದಾನೆ ಎಂದು ತಿಳಿದ ನಂತರವೂ ಸಹ ಯೇಸು ಕ್ರಿಸ್ತನ ಅದೇ ಸಮಯಕ್ಕೆ ಆತನು ಹೋಗದೆ ಆ ಪರಿಪೂರ್ಣವಾದಂತ ಸಮಯಕ್ಕಾಗಿ ಕಾಯುತ್ತಾ ಇದ್ದನು. He does everything perfect in his time. ಆತನು ಎಲ್ಲವನ್ನು ತಕ್ಕ ಸಮಯದಲ್ಲಿ ಮಾಡುವಾತನಾಗಿದ್ದಾನೆ. I just want to bring out some few examples from Bible where God timed everything in their lives. ಇಲ್ಲಿ ಸತ್ಯವೇದದಿಂದ ಕೆಲವು ಕಾರ್ಯಗಳನ್ನು, ಕೆಲವು ಘಟನೆಗಳನ್ನು ನಿಮ್ಮ ಮುಂದೆ ಇಡಲು ಬಯಸುತ್ತೇನೆ. ಎಲ್ಲಿ ಯೇಸು ಕ್ರಿಸ್ತನು ಎಲ್ಲವನ್ನು ಕ್ಲುಪ್ತ ಕಾಲದಲ್ಲಿ ತಕ್ಕ ಸಮಯದಲ್ಲಿ ಮಾಡುತ್ತಾನೆ ಎಂಬುದಕ್ಕೆ. So one good example is the life of Joseph. ಯೋಸೇಫನ ಜೀವನವನ್ನು ಒಂದು ಒಳ್ಳೆಯ ಉದಾಹರಣೆಯಾಗಿ ನಾವು ಗಮನಿಸುತ್ತೇವೆ. When Joseph was growing with his parents, ಯೋಸೇಫನು ತನ್ನ ತಂದೆ ತಾಯಿಗಳೊಂದಿಗೆ ಬೆಳೆಯುತ್ತಿರುವಾಗ God set a time to separate Joseph from his family, from his father, from his mother. He has set time to separate Joseph for a purpose. ಯೋಸೇಫನು ತನ್ನ ತಂದೆ ತಾಯಿಯ ಬಳಿಯಲ್ಲಿ ಬೆಳೆಯುತ್ತಿರುವಂತಹ ಸಮಯದಲ್ಲಿ ಒಂದು ನಿಗದಿತವಾದಂಥ ಕೆಲಸಕ್ಕಾಗಿ, ಕಾರ್ಯಕ್ಕಾಗಿ ಅವನನ್ನು ಕ್ಲುಪ್ತ ಕಾಲದಲ್ಲಿ ಬೇರ್ಪಡಿಸುವಾತನಾಗಿದ್ದಾನೆ. When he was 17 years, ಅವನು 17 ವರ್ಷದವನಾಗಿದ್ದಾಗ he went to see his brothers to ask their well-beings. ತನ್ನ ಸಹೋದರರು ಹೇಗಿದ್ದಾರೆ ಎಂಬುದಾಗಿ ಅವರ ಯೋಗಕ್ಷೇಮವನ್ನು ತಿಳಿದುಕೊಳ್ಳುವುದಕ್ಕಾಗಿ ಹೋಗುತ್ತಾನೆ. But we see that his own brothers, they were waiting for him to come, and as soon as he came, they took him and beaten him and put him in the well. ಆದರೆ ಆತನ ಸ್ವಂತ ಸಹೋದರರು ಅವನು ಬಂದ ತಕ್ಷಣ ಅವನನ್ನು ಹೇಗಾದರೂ ಮಾಡಿ ಅವನನ್ನು ಪೀಡಿಸಬೇಕೆಂಬುದಾಗಿ ಚೆನ್ನಾಗಿ ಹೊಡೆದು ಅವನನ್ನು ಬಾವಿಯಲ್ಲಿ ಬಿಸಾಕಿ ಬಿಡುತ್ತಾರೆ. If I were there in his position, I would have said, it is a bad time for me.
ಒಂದು ವೇಳೆ ನಾವು ಆ ಪರಿಸ್ಥಿತಿಯಲ್ಲಿ ಇದ್ದಿರುವುದಾದ್ರೆ ಇದು ನನಗೆ ಕೆಟ್ಟ ಸಮಯ ಎಂಬುದಾಗಿ ಹೇಳ್ತಾ ಇದ್ದೆವು. Oh, I've been doing very good things, but see what suffering I'm undergoing. ನಾನು ಎಲ್ಲವನ್ನು ಒಳ್ಳೆಯದನ್ನೇ ಮಾಡ್ತಾ ಇದ್ದೇನೆ, ಆದರೆ ನಾನು ಯಾಕೆ ಈ ರೀತಿಯಾದಂಥ ಕಷ್ಟದಲ್ಲಿ ಹಾದು ಹೋಗಬೇಕು? Everyone also will be saying, it is your bad time, you are undergoing all these things. ಎಲ್ಲರೂ ಹೇಳ್ತಾ ಇರಬಹುದು, ನೀನು ಇದು ಕೆಟ್ಟ ಸಮಯ, ಅದಕ್ಕೆ ಇದೆಲ್ಲ ನಿನಗೆ ಬಂದಿದೆ ಅಂತ ಹೇಳ್ತಾ ಇರಬಹುದು. But in God's eye, it was a perfect time. ಆದರೆ ದೇವರ ದೃಷ್ಟಿಯಲ್ಲಿ ಇದು ತಕ್ಕ ಸಮಯವಾಗಿತ್ತು. Joseph has to be taken from his parents for a different purpose. ಯೋಸೇಫನು ಆತನ ಪೋಷಕರಿಂದ ಬೇರ್ಪಡಿಸಲ್ಪಟ್ಟು ಒಂದು ನಿಗದಿತವಾದಂಥ ಕೆಲಸಕ್ಕಾಗಿ ಅವನನ್ನು ಬೇರ್ಪಡಿಸಬೇಕಾಗಿತ್ತು. You can see the timing of God. When Joseph was beaten and put in the well, at that time the traders, the merchants towards Egypt were coming at that time, at that place. ಅಲ್ಲಿ ಯೋಸೇಫನನ್ನು ಚೆನ್ನಾಗಿ ಹೊಡೆದು ಬಾವಿಯಲ್ಲಿ ಹಾಕಿದಂಥ ಅದೇ ಸಮಯಕ್ಕೆ ಸರಿಯಾಗಿ ಐಗುಪ್ತ ದೇಶಕ್ಕೆ ಹೋಗಬೇಕೆಂಬುದಾಗಿ ವ್ಯಾಪಾರಿಗಳು ಅದೇ ಮಾರ್ಗವಾಗಿ ಹಾದು ಹೋಗುತ್ತಾರೆ. That we can read in Genesis chapter 37 verse 28. It says, then the Midianite traders passed by, so the brothers pulled Joseph up and lifted him out of the pit and sold him to the Ishmaelites for 20 shekels of silver, and they took Joseph to Egypt. ಅಲ್ಲಿ ಆದಿಕಾಂಡ 37ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ಗಮನಿಸಿ ನೋಡುತ್ತೇವೆ, ಅಷ್ಟರಲ್ಲಿ ಮಿದ್ಯಾನ್ಯರಾದ ವರ್ತಕರು ಹಾದು ಹೋಗುತ್ತಿದ್ದರು. ಅವರು ಯೋಸೇಫನನ್ನು ಗುಂಡಿಯೊಳಗಿಂದ ಎತ್ತಿ ಆ ಇಸ್ರಾಯೇಲ್ಯರಿಗೆ 20 ರೂಪಾಯಿಗಳಿಗೆ ಮಾರಿಬಿಟ್ಟರು. ಇವರು ಅವನನ್ನು ಐಗುಪ್ತ ದೇಶಕ್ಕೆ ತೆಗೆದುಕೊಂಡು ಹೋದರು. There is a time God set for Joseph to move from his parents to Egypt. So it is the right time. See, he was beaten up and put in the pit. Exactly that time, the merchants are passing by, who are going towards Egypt. And these people his brothers took out Joseph from the pit and sold him. And they took Joseph to Egypt. ಇಲ್ಲಿ ಎಲ್ಲವೂ ಸರಿಯಾದಂಥ ಸಮಯಕ್ಕೆ ನಡೆಯುತ್ತದೆ ನೋಡಿ. ಯೋಸೇಫನ ಅಣ್ಣಂದಿರು ಅವರನ್ನು ಚೆನ್ನಾಗಿ ಹೊಡೆದು ಬಾವಿಯಲ್ಲಿ ಹಾಕಿದ್ದರು. ಅದೇ ಸಮಯಕ್ಕೆ ತಕ್ಕ ಸಮಯದಲ್ಲಿ ಐಗುಪ್ತ ದೇಶಕ್ಕೆ ಈ ವ್ಯಾಪಾರಸ್ಥರು ಅದೇ ಮಾರ್ಗವಾಗಿ ಹಾದು ಹೋಗುತ್ತಾರೆ. ಮಾತ್ರವಲ್ಲದೆ ಅದನ್ನು ನೋಡಿದಂಥ ಸಹೋದರರು ಸಹ ಅದನ್ನು ನೋಡುವಂತೆ ದೇವರು ಮಾಡ್ತಾನೆ. ಅದನ್ನು ನೋಡಿದಂಥವರು ಆ ಯೋಸೇಫನನ್ನು ಬಾವಿಯಿಂದ ಹೊರಕ್ಕೆ ತೆಗೆದು ಅವನನ್ನು 20 ರೂಪಾಯಿಗಳಿಗೆ ಮಾರಿಬಿಡುತ್ತಾರೆ. ಅದು ಮಾತ್ರವಲ್ಲದೆ ಯೋಸೇಫನನ್ನು ದೇವರು ಐಗುಪ್ತ ದೇಶಕ್ಕೆ ಆ ರೀತಿಯಾಗಿ ಕರೆದುಕೊಂಡು ಹೋಗುತ್ತಾನೆ. Hallelujah. 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 You and me may be thinking that we are lost in the pit and nobody there to rescue us. But God timed the suffering. Your suffering is a time for your promotion to some other place. ಒಂದು ವೇಳೆ ನೀವು ಸಹ ಯೋಸೇಫನ ರೀತಿಯಲ್ಲಿ ಬಾವಿಯಲ್ಲಿ ಬಿದ್ದು ಹೋಗಿದ್ದೇನೆ, ಈ ರೀತಿಯಾದ ಆಳವಾದ ಗುಂಡಿಯಲ್ಲಿ ಬಿದ್ದಿದ್ದೇನೆ ಎಂಬುದಾಗಿ ನೀವು ಮೊರೆ ಇಡುತ್ತಾ ಇರಬಹುದು. ಆದರೆ ಈ ಒಂದು ಸಮಯವೇ ದೇವರ ದೃಷ್ಟಿಯಲ್ಲಿ ನಿಮಗೆ ತಕ್ಕ ಸಮಯವಾಗಿದೆ. ನಿಮ್ಮನ್ನು ಉನ್ನತ ಸ್ಥಿತಿಗೆ ಏರಿಸುವುದಕ್ಕೆ, ನಿಮ್ಮನ್ನು ಬೇರೊಂದು ಸ್ಥಳಕ್ಕೆ ಸ್ಥಳಾಂತರ ಮಾಡುವುದಕ್ಕೆ ದೇವರ ದೃಷ್ಟಿಯಲ್ಲಿ ನೀವು ಇರುವಂತ ಈ ಒಂದು ಕಾಲವೇ ತಕ್ಕ ಸಮಯವಾಗಿರುತ್ತದೆ. There is a providence of God in your life. ದೇವರ ಒಂದು ಒದಗುವಿಕೆ ನಿಮ್ಮ ಜೀವಿತದಲ್ಲಿ ಇರುತ್ತದೆ. Every time you think that is a bad time, or every time you think, oh, I'm suffering, God has a plan for prosperity, not for destruction. ಅನೇಕ ವೇಳೆಗಳಲ್ಲಿ ನಿನ್ನ ಜೀವಿತದಲ್ಲಿ ಇದು ನನ್ನ ಕೆಟ್ಟ ಸಮಯ, ಕೆಟ್ಟ ಗಳಿಗೆ ಎಂಬುದಾಗಿ ನೀನು ತಿಳಿದುಕೊಂಡಿರಬಹುದು. ಆದರೆ ದೇವರ ದೃಷ್ಟಿಯಲ್ಲಿ ನಿನ್ನ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುವುದಕ್ಕೆ ಇದೇ ತಕ್ಕ ಸಮಯವಾಗಿ ಕಾಣಲ್ಪಡುತ್ತದೆ. We know the rest of the story, and Joseph was put in place in the palace of one Potiphar, the officer of Pharaoh, and there he was blamed for a sexual assault which he has not done. Why? All this God has pre-planned so that Joseph will be put to jail.
ಇಲ್ಲಿ ನಾವು ಗಮನಿಸಿ ನೋಡುತ್ತೇವೆ, ಅವನನ್ನು ಐಗುಪ್ತ ದೇಶಕ್ಕೆ ಕರೆದುಕೊಂಡು ಹೋಗಿ ಒಂದು ಗುಲಾಮನನ್ನಾಗಿ ಮಾರಿದರು. ಆ ಗುಲಾಮನನ್ನಾಗಿ ಮಾರಿದಾಗಲೂ ಸಹ ಅಲ್ಲಿಯೂ ಸಹ ದೇವರ ಒಂದು ತೀರ್ಮಾನವನ್ನು ನಾವು ನೋಡಬಹುದು. ಅವನು ಯಾರೋ ಮನೆಗೆ ಹೋಗಲಿಲ್ಲ, ಫರೋಹನ ಕೈ ಕೆಳಗೆ ಕೆಲಸ ಮಾಡುತ್ತಿರುವಂಥ ಪೋರ್ಟಿಫರನ ಮನೆಯಲ್ಲಿ ಅವನು ಕೆಲಸಕ್ಕೆ ಹೋಗುತ್ತಾನೆ. ಅಲ್ಲಿ ಹೋದರೂ ಆತನು ಸುಮ್ಮನೆ ಇರಲಿಲ್ಲ. ಅಲ್ಲಿಯೂ ಅವನ ಮೇಲೆ ತಪ್ಪು ಅಪರಾಧವನ್ನು ಹೊರಿಸಿದರು. ಅದರ ನಂತರ ಅವನನ್ನು ಸೆರೆಮನೆಗೆ ಹಾಕಿದರು. ಇವೆಲ್ಲವೂ ದೇವರ ದೃಷ್ಟಿಯಲ್ಲಿ ತಕ್ಕ ಸಮಯವಾಗಿಯೂ ಆತನ ತೀರ್ಮಾನವಾಗಿಯೂ ಕಾಣಲ್ಪಡ್ತಾ ಇದೆ. A suffering after suffering, pain after pain is been undergoing for a different process. ಆತನು ತನ್ನ ಜೀವಿತದಲ್ಲಿ ನೋವಿನ ಮೇಲೆ ನೋವು, ದುಃಖಗಳ ಮೇಲೆ ದುಃಖ, ವೇದನೆಗಳ ಮೇಲೆ ವೇದನೆಗಳನ್ನು ಹಾದು ಹೋಗುತ್ತಾ ಇದ್ದಾನೆ. ಕಾರಣ ಅವನನ್ನು ದೇವರು ಕರೆದಿರುವುದೇ ಬೇರೊಂದು ಉದ್ದೇಶಕ್ಕಾಗಿ. Why God is not redeeming me? Why God is not delivering me? You may be thinking. ಒಂದು ವೇಳೆ ನೀನು ತಿಳಿದುಕೊಂಡಿರಬಹುದು, ಯಾಕೆ ದೇವರು ನಮ್ಮನ್ನು ಬಿಡಿಸುತ್ತಾ ಇಲ್ಲ ಎಂಬುದಾಗಿ. God does everything according to His plan, and it is perfect in its own time. ಆತನು ತನ್ನ ದೃಷ್ಟಿಯಲ್ಲಿ ತಕ್ಕ ಸಮಯದಲ್ಲಿ ಎಲ್ಲವನ್ನು ತನ್ನ ತೀರ್ಮಾನದ ಪ್ರಕಾರವಾಗಿ ನಮಗೆ ಮಾಡಿ ಮುಗಿಸುವಾತನಾಗಿದ್ದಾನೆ. Hallelujah. Hallelujah. See the timing of God. You see, when Joseph was put into jail, he was made the in charge for the jail to take care of the other prisoners. ಇಲ್ಲಿ ಯೋಸೇಫನನ್ನು ಸೆರೆಮನೆಯಲ್ಲಿ ಹಾಕಿದಂಥ ಸಮಯದಲ್ಲಿ ಯೋಸೇಫನು ಆ ಸೆರೆಮನೆಯ ಆಳುಗಳನ್ನು ನೋಡಿಕೊಳ್ಳುವುದಕ್ಕೆ ಒಬ್ಬ ಯಜಮಾನನಾಗಿ ಅಲ್ಲಿ ನೇಮಿಸುತ್ತಾರೆ. Exactly at that time, the two officers of Pharaoh were jailed and they were put under Joseph. ಅಲ್ಲಿ ಅದೇ ಸಮಯಕ್ಕೆ ಯೋಚಿಸಿ ನೋಡಿ, ಸಮಯವು ಎಷ್ಟು ಚೆನ್ನಾಗಿ ಇಲ್ಲಿ ಪ್ರತಿಯೊಂದು ಕಾರ್ಯಗಳನ್ನು ದೇವರು ಮಾಡ್ತಾನೆ ಎಂದು ಹೇಳುವುದಾದರೆ, ಅದೇ ಸಮಯಕ್ಕೆ ಫರೋಹನ ಕೈ ಕೆಳಗೆ ಕೆಲಸ ಮಾಡುತ್ತಿದ್ದಂಥ ಆ ಇಬ್ಬರು ಸಹ ಅದೇ ಸೆರೆಮನೆಗೆ ಬಂದು ಯೋಸೇಫನ ಕೈ ಕೆಳಗೆ ಇರುವುದನ್ನು ನೋಡುತ್ತೇವೆ. We know that Joseph himself was jailed, but still, you see, God has shown favor to Joseph so that everything will come under his hand. ಇಲ್ಲಿ ಯೋಸೇಫನೇ ಮೊದಲನೇದಾಗಿ ತಾನೇ ಸೆರೆಮನೆಯಲ್ಲಿ ಇದ್ದಾನೆ, ಆದರೂ ಸಹ ಎಲ್ಲವೂ ಆತನ ಕೈ ಕೆಳಗೆ ನಡೆಯುವಂತೆ ದೇವರು ಮಾಡ್ತಾ ಇದ್ದಾನೆ. That is the providence, that the favor of God to us. ಅದೇ ದೇವರು ನಮಗೆ ಕೊಡುತ್ತಿರುವಂತ ಒದಗುವಿಕೆ. Hallelujah. 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 Exactly that time these two officers were dreaming. ಅದೇ ಸಮಯಕ್ಕೆ ಸರಿಯಾಗಿ ಈ ಇಬ್ಬರು ಅಧಿಕಾರಿಗಳು ಅಲ್ಲಿಗೆ ಕರೆದುಕೊಂಡು ಬರ್ತಾರೆ. And each one had their own dream and they were wondering what to do, and they were really perplexed with the dreams they had. ಅವರು ಇಬ್ಬರಿಗೂ ಕನಸುಗಳು ಬೀಳುತ್ತದೆ. ಆ ಕನಸಿಂದ ಏನಾಗುತ್ತದೋ ಎಂದು ತಿಳಿಯದೆ ಅವರು ಇಬ್ಬರು ಬೆರಗಾಗಿದ್ದರು. And Joseph goes and inquires, why you are sad? When you're looking at their face, he was asking them, why are you sad? ಅವರು ಇರುವಂತ ದುಃಖಾಕ್ರಾಂತವಾಗಿರುವುದನ್ನು ನೋಡಿದಂತ ಯೋಸೇಫನು, ನೀವು ಯಾಕೆ ಇಷ್ಟು ದುಃಖದಿಂದ ತುಂಬಿದ್ದೀರಾ ಎಂಬುದಾಗಿ ಇವನು ವಿಚಾರಿಸುತ್ತಾನೆ. When they told that they had a dream and they did not know what is the interpretation thereof. ಅಲ್ಲಿ ಅವರು ಕನಸನ್ನು ಕಂಡರು, ಆದರೆ ಅದರ ಅರ್ಥವೇನೆಂಬುದು ನಮಗೆ ತಿಳಿಯದು ಎಂಬುದಾಗಿ ಅವರು ಹೇಳ್ತಾರೆ. See how God leads Joseph in his own way. ದೇವರು ಯೋಸೇಫನನ್ನು ತನ್ನ ಸರಿಯಾದ ರೀತಿಯಲ್ಲಿ ಹೇಗೆ ನಡೆಸುತ್ತಾನೆ ಎಂಬುದಾಗಿ ನೋಡಿ. Joseph was gifted with the talent of interpreting the dreams. ಯೋಸೇಫನಿಗೆ ಆ ಕನಸುಗಳ ಅರ್ಥಗಳನ್ನು ತಿಳಿಸುವಂತ ಒಂದು ಆ ತಲಾಂತು ಅಲ್ಲಿ ಕಾಣಲ್ಪಡುತ್ತದೆ. Hallelujah. Hallelujah. Now is the time to use the talent. ಈ ಒಂದು ಸಮಯದಲ್ಲಿಯೇ ದೇವರು ಆತನಿಗೆ ಕೊಟ್ಟಿರುವಂತ ತಲಾಂತನ್ನು ಉಪಯೋಗಿಸುವಂತ ಸಮಯವಾಗಿತ್ತು. God makes everything perfect in his own time. At that time, now Joseph uses his talent to interpret the dreams of the two officers and tells them what exactly going to happen. And it happened like that only.
ಅಲ್ಲಿ ದೇವರು ಎಲ್ಲವನ್ನು ತಕ್ಕ ಸಮಯದಲ್ಲಿ ಮಾಡುವಾತನಾಗಿದ್ದಾನೆ. ಅದೇ ರೀತಿಯಾಗಿ ಯೋಸೇಫನು ಸಹ ತನಗೆ ದೇವರು ಕೊಟ್ಟಿರ್ತಂಥ ತಲಾಂತನ್ನು ಅಲ್ಲಿ ಉಪಯೋಗಿಸುತ್ತಾನೆ. ಅವರ ಕನಸುಗಳಿಗೆ ಅರ್ಥವನ್ನು ತಿಳಿಸುವುದು ಮಾತ್ರವಲ್ಲದೆ ಆ ಅರ್ಥಗಳು ಹೇಳಿದಂಥ ರೀತಿಯಲ್ಲಿಯೇ ಅವರ ಜೀವಮಾನದಲ್ಲಿಯೂ ನಡೆಯುತ್ತದೆ. It's almost 3.5 to 4 years he was suffering. He was chained. Joseph was chained and he was jailed. But God used this time for his promotion. Where to go? From Potiphar's to Pharaoh's house he has to go. God has been designing. God was making a way for him. ಅಲ್ಲಿ ಯೋಸೇಫನು 3.5 ವರ್ಷಗಳವರೆಗೂ ಆ ಒಂದು ಆ ಸೆರೆಮನೆಯಲ್ಲಿ ಕಾಣಲ್ಪಟ್ಟರು. ಸರಿ, ದೇವರು ಆ ಒಂದು ಸಮಯವನ್ನು ಅವನು ಮುಂದಕ್ಕೆ ಫರೋಹನ ಕೈ ಕೆಳಗೆ ಕೆಲಸ ಮಾಡುವುದಕ್ಕೆ ಬೇಕಾಗಿರುವಂಥ ಎಲ್ಲ ರೀತಿಯಲ್ಲಿಯೂ ಅವನಿಗೆ ತರಬೇತಿಯನ್ನು ಕೊಟ್ಟು ಈ ಒಂದು ಸಮಯವನ್ನು ಅದಕ್ಕಾಗಿ ಉಪಯೋಗಿಸುತ್ತಾನೆ. Then we can find even Pharaoh had a dream. ನಂತರ ನಾವು ನೋಡುತ್ತೇವೆ ಫರೋಹನಿಗೂ ಸಹ ಒಂದು ಕನಸು ಬಿತ್ತು. So he wanted someone to interpret his dream. ಅವನ ಕನಸಿಗೆ ಯಾರಾದರೂ ಅರ್ಥ ಹೇಳಬೇಕೆಂಬುದಾಗಿ ಕಾಯ್ತಾ ಇದ್ದನು. See how God uses Joseph, to interpret the dreams of Pharaoh. Why? He has timed it. He wanted Joseph to be the second in command of Egypt. ಅಲ್ಲಿ ಯೋಸೇಫನು ಐಗುಪ್ತ ದೇಶದ ಫರೋಹನ ಕನಸಿಗೂ ಸಹ ಅರ್ಥವನ್ನು ಕೊಡುತ್ತಾನೆ. ಯಾಕೆಂದ್ರೆ ಹೇಳುವುದಾದ್ರೆ ದೇವರು ಮೊದಲೇ ಇವನು ಫರೋಹನಿಗೆ ಇರುವಂತಹ ನಂತರದ ಸ್ಥಾನವನ್ನು ಯೋಸೇಫನಿಗೆ ಅದನ್ನು ಅಲಂಕರಿಸಬೇಕೆಂಬುದಾಗಿ ಮೊದಲೇ ದೇವರು ತೀರ್ಮಾನ ಮಾಡಿದನು. Hallelujah. Hallelujah. And we all know that he became the second in command of Egypt. And during that time, there was a 7-year famine in Egypt. ಅಲ್ಲಿ ಐಗುಪ್ತ ದೇಶಕ್ಕೆ ಅವನು ಫರೋಹನ ನಂತರದ ಒಬ್ಬ ಉನ್ನತ ಪದವಿಯ ವ್ಯಕ್ತಿಯಾದ ನಂತರ ಐಗುಪ್ತ ದೇಶದಲ್ಲಿ ಹಲವು ವರ್ಷಗಳವರೆಗೂ ಕ್ಷಾಮವು ಬಂದಿತು. During that period, his brother, his father, his mother, they were in such a terrible condition. They did not have food, so they were looking for food where it is available. They found it is available in Egypt, so they have to move to Egypt for the food. ಈ ಕ್ಷಾಮದ ಸಮಯದಲ್ಲಿ ಎಲ್ಲರಿಗೂ ಆಹಾರವಿಲ್ಲದೆ ಬಳಲುತ್ತಿರುವಾಗ ಯೋಸೇಫನ ತಂದೆ, ತಾಯಿ, ಸಹೋದರರು ಎಲ್ಲರೂ ಹಸಿವಿನಿಂದ ಆಹಾರವಿಲ್ಲದೆ ಇರುವಂತಹ ಸಮಯದಲ್ಲಿ ಐಗುಪ್ತ ದೇಶದಲ್ಲಿ ಆಹಾರ ಉಂಟು ಎಂಬುದಾಗಿ ತಿಳಿದುಕೊಂಡು ಇಡೀ ಪರಿವಾರವೇ ಆ ಒಂದು ಐಗುಪ್ತ ದೇಶಕ್ಕೆ ಹೋಗುವುದನ್ನು ನೋಡುತ್ತೇವೆ. So when his brother came to Egypt and they found that Joseph was second in command, they were terrified. They were filled with a fear what Joseph is going to do on them, because they have done all the sins possible against him. ಅಲ್ಲಿ ಐಗುಪ್ತ ದೇಶಕ್ಕೆ ಬಂದ ನಂತರ ಯೋಸೇಫನ ಸಹೋದರರು ಈ ಯೋಸೇಫನೇ ಫರೋಹನ ನಂತರಕ್ಕೆ ಇರುವಂತ ದೊಡ್ಡ ಅಧಿಕಾರಿ ಎಂಬುದಾಗಿ ತಿಳಿದುಕೊಂಡ ತಕ್ಷಣ ಇವರೆಲ್ಲರಿಗೂ ಬಹಳವಾಗಿ ಭಯವಾಗುತ್ತದೆ. ಇವರೆಲ್ಲರೂ ಅಂಜಿಕೆಯಿಂದ ಈಗ ಯೋಸೇಫನು ನಮಗೆ ಏನು ಮಾಡುವನೋ, ಯಾಕೆಂದರೆ ಇವರಿಗೆ ಸಾಧ್ಯವಾದಷ್ಟು ಎಷ್ಟು ಕಷ್ಟ ಕೊಡಬೇಕೋ ಎಲ್ಲವನ್ನು ಯೋಸೇಫನಿಗೆ ಕೊಟ್ಟಿದ್ದಾರೆ. ಆದ್ದರಿಂದ ಈಗ ಇವರು ಭಯದಿಂದ ಕಾಣಲ್ಪಡುತ್ತಾ ಇದ್ದರು. Why God has moved Joseph to Egypt? What is the reason? Why Joseph has to suffer so many years out from his parents and his family, and he suffered in a strange land? All through he was jailed. Why all these things to happen? Because God wanted Joseph to be second in command to take care of the Israel's people. ಯಾಕೆ ಯೋಸೇಫನು ತನ್ನ ತಂದೆ ತಾಯಿಗಳು, ಸಹೋದರರು, ಕುಟುಂಬದವರು, ಪರಿವಾರದವರು ಎಲ್ಲರನ್ನು ಬಿಟ್ಟು ಈ ರೀತಿಯಾಗಿ ಐಗುಪ್ತ ದೇಶಕ್ಕೆ ಒಬ್ಬ ಗುಲಾಮನಾಗಿ ಹೋಗಬೇಕಾಯಿತು? ಗುಲಾಮನಾಗಿ ಹೋಗಿದ್ದು ಮಾತ್ರವಲ್ಲದೆ ಅಲ್ಲಿ ಸೆರೆಯಲ್ಲಿ ಅಷ್ಟು ವರ್ಷಗಳು ಅವನು ಕೊಳೆಯಬೇಕಾಗಿತ್ತು. ಇದೆಲ್ಲವನ್ನು ನಾವು ಗಮನಿಸಿ ನೋಡಬೇಕಾದರೆ ಐಗುಪ್ತ ದೇಶದಲ್ಲಿ ಈತನ ಪರಿವಾರದವರು ಪೋಷಿಸಲ್ಪಡಬೇಕು, ಇಸ್ರಾಯೇಲ್ಯರು ಪೋಷಿಸಲ್ಪಡಬೇಕು, ಮತ್ತು ಯೋಸೇಫನು
ಫರೋಹನ ನಂತರದ ಎರಡನೆಯ ಅಧಿಕಾರಿಯಾಗಿ ನೇಮಿಸಲ್ಪಡಬೇಕೆನ್ನುವಂಥದ್ದು ದೇವರ ಅನಾದಿ ತೀರ್ಮಾನವಾಗಿದ್ದರಿಂದ ಆತನು ತಕ್ಕ ಕಾಲದಲ್ಲಿ ಪ್ರತಿಯೊಂದನ್ನು ಮಾಡಿ ಮುಗಿಸುತ್ತಾ ಇದ್ದಾನೆ. Genesis chapter 45 verse 7 onwards we can see, and God sent me before you to preserve a posterity for you in the earth and to save your lives by a great deliverance. So now it was not you who sent me here, but God who has made me a father to Pharaoh and a lord to all his house and a ruler throughout all the land of Egypt. You can see what is the purpose of Joseph coming to Egypt is to save Israel's people. That is the agenda of God. ಇಲ್ಲಿ ಆದಿಕಾಂಡ 45ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಗಮನಿಸಿ ನೋಡುತ್ತೇವೆ, ನಿಮ್ಮ ಜನವು ಭೂಮಿಯ ಮೇಲೆ ಉಳಿಯುವಂತೆಯೂ ನೀವು ಈ ವಿಪತ್ತಿಗೆ ಸಿಕ್ಕದೆ ಬಹುಜನವಾಗುವಂತೆಯೂ ದೇವರು ನನ್ನನ್ನು ನಿಮ್ಮ ಮುಂದೆ ಕಳುಹಿಸಿದನು. ದೇವರೇ ನನ್ನನ್ನು ಇಲ್ಲಿಗೆ ಕಳುಹಿಸಿದನಲ್ಲದೆ ನೀವು ಕಳುಹಿಸಲಿಲ್ಲ. ಆತನು ನನ್ನನ್ನು ಫರೋಹನ ಮಂತ್ರಿಯನ್ನಾಗಿಯೂ ಫರೋಹನ ಅರಮನೆಯಲ್ಲಿ ಅಧಿಪತಿಯನ್ನಾಗಿಯೂ ಐಗುಪ್ತ ದೇಶಕ್ಕೆ ಸರ್ವಾಧಿಕಾರಿಯಾಗಿಯೂ ಮಾಡಿದ್ದಾನೆ. ನೀವು ಅಂದರೆ ಐಗುಪ್ತದಲ್ಲಿ ಈತನು ಇಸ್ರಾಯೇಲ್ಯರನ್ನು ಪೋಷಿಸುವುದಕ್ಕಾಗಿಯೇ ದೇವರು ಯೋಸೇಫನನ್ನು ಕಳುಹಿಸಿದನು ಎಂಬುದಾಗಿ ಆತನು ಬಹಳವಾಗಿ ನಂಬಿದನು. It is very beautifully narrated by psalmist in Psalm 105 verse 17 or Psalms 105 verse 17 onwards. Psalmist very clearly speaks out and narrates the whole story in a few lines. He says 105 verse 17 onwards, God sent a man before them, that is Joseph, sold as slave. They bruised his feet with shackles and his neck was put in irons till what it foretold came to pass, till the word of the Lord proved him to be true. ಇಲ್ಲಿ ಕೀರ್ತನೆಗಳು 105ನೇ ಅಧ್ಯಾಯ 17ನೇ ವಾಕ್ಯದಿಂದ ಯೋಸೇಫನು ಅಲ್ಲಿಗೆ ಕಳಿಸಿಕೊಟ್ಟಲ್ಪಟ್ಟಂಥ ಉದ್ದೇಶವನ್ನು ಇಲ್ಲಿ ಬಹಳ ಸ್ಪಷ್ಟವಾಗಿ ಕೀರ್ತನೆಗಾರನು ಹೇಳ್ತಾನೆ. ಆತನು ಅವರ ಮುಂದಾಗಿ ಒಬ್ಬನನ್ನು ಕಳುಹಿಸಿದನು. ದಾಸತ್ವಕ್ಕೆ ಮಾರಲ್ಪಟ್ಟ ಯೋಸೇಫನೇ ಅವನ ಕಾಲುಗಳು ಕೋಳದಲ್ಲಿ ನೊಂದವು. ಕಬ್ಬಿಣದ ಬೇಡಿಗಳಿಂದ ಅವನು ಬಂಧಿತನಾದನು. ಅವನು ತನ್ನ ಮಾತು ನೆರವೇರುವ ತನಕ ಯೆಹೋವನ ವಾಕ್ಯದಿಂದ ಶೋಧಿತನಾದನು. ಅರಸನು ಅಪ್ಪಣೆ ಮಾಡಿ ಅವನನ್ನು ತಪ್ಪಿಸಿದನು. ಜನಪತಿಯು ಅವನನ್ನು ಬಿಡಿಸಿದನು. ಅವನನ್ನು ತನ್ನ ಮನೆಗೆ ಯಜಮಾನನಾಗಿಯೂ ತನ್ನ ಆಸ್ತಿಗೆಲ್ಲ ಅಧಿಕಾರಿಯನ್ನಾಗಿಯೂ ಮಾಡಿದನು. ತನ್ನ ಪ್ರಧಾನರನ್ನು ಇಷ್ಟಾನುಸಾರವಾಗಿ ಬಂಧಿಸುವುದಕ್ಕೂ ತನ್ನ ಮಂತ್ರಿಗಳಿಗೆ ಬುದ್ಧಿ ಕಲಿಸುವುದಕ್ಕೂ ಅವನಿಗೆ ಅಧಿಕಾರ ಕೊಟ್ಟನು. Hallelujah. 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 It is not only a perfect time for Joseph, it was a perfect time for Israel's people. ಇದು ಯೋಸೇಫನಿಗೆ ಮಾತ್ರವೂ ಈ ಒಂದು ತಕ್ಕ ಸಮಯವಾಗಿರಲಿಲ್ಲ, ಇಸ್ರಾಯೇಲ್ಯರಿಗೆಲ್ಲ ಒಂದು ತಕ್ಕ ಸಮಯವಾಗಿ ಕಾಣಲ್ಪಟ್ಟಿತು. God wants to save the Israel's people because he foreknew there will be a famine in that land. ಆ ಒಂದು ದೇಶದಲ್ಲಿ ಬರಗಾಲವು ಬರುತ್ತದೆ ಎಂಬುದಾಗಿ ದೇವರಿಗೆ ಚೆನ್ನಾಗಿ ಗೊತ್ತಿತ್ತು. ಆದ್ದರಿಂದಲೇ ಎಲ್ಲವನ್ನು ಆತನು ಮೊದಲೇ ತೀರ್ಮಾನಿಸಿದ್ದನು. Oh, he timed everything in the life of Joseph, when and how he should move from place to place to achieve that place so that he can save his people. ಅಲ್ಲಿ ಯೋಸೇಫನು ತನ್ನ ಜನರನ್ನು ರಕ್ಷಿಸುವುದಕ್ಕಾಗಿ ಆತನು ಪ್ರತಿಯೊಂದು ಹಂತವನ್ನು ದಾಟಿ ಅವೆಲ್ಲವನ್ನು ದಾಟಿ ಹೋಗಿ ಆ ಒಂದು ಫರೋಹನ ಸ್ಥಾನಕ್ಕಿಂತ ನಂತರದ ಸ್ಥಾನವನ್ನು ಪಡೆದುಕೊಳ್ಳುವುದಕ್ಕೆ ಈ ಎಲ್ಲ ವೇದನೆಗಳನ್ನು ಅನುಭವಿಸಿ ಆ ಸ್ಥಳದಲ್ಲಿ ನಿಲ್ಲಬೇಕಾಯಿತು. Secondly, we can also find the same thing in the life of Moses. ಎರಡನೆಯದಾಗಿ ಮೋಶೆಯ ಜೀವಿತದಲ್ಲಿಯೂ ನಾವು ಈ ರೀತಿಯಾಗಿ ಕಾಣಬಹುದು. For 400 years, more than 400 years, the Israel people were in the strange land. They were in Egypt as slaves. ಅಲ್ಲಿ ಸುಮಾರು 400 ವರ್ಷಗಳಿಗಿಂತಲೂ ಹೆಚ್ಚಾಗಿ ಇಸ್ರಾಯೇಲ್ಯರು ಬೇರೆ ದೇಶದಲ್ಲಿ ಐಗುಪ್ತದಲ್ಲಿ ಅವರು ಗುಲಾಮರಾಗಿ ಜೀವನ ಮಾಡ್ತಾ ಇದ್ರು. Because God has told Abraham that
these people will be strangers in a different land for nearly 400 years. So till that period, almost like 430 years, in fact, the redemption took place. So till that time, they were suffering in Egypt. ಇಲ್ಲಿ ದೇವರು ಅಬ್ರಹಾಮನಿಗೆ ಮೊದಲೇ ತಿಳಿಸಿದಂತೆ ಈ ಜನರು 400 ವರ್ಷಗಳು ಅವರು ಗುಲಾಮದಲ್ಲಿ ಬೇರೆಯವರ ಕೈ ಕೆಳಗೆ ಇರುವರು ಎಂದು ಹೇಳಿದಂಥ ಮಾತಿನ ಪ್ರಕಾರವಾಗಿ ಅವರು ಐಗುಪ್ತ ದೇಶದಲ್ಲಿ 400ಕ್ಕೂ ಹೆಚ್ಚು ವರ್ಷಗಳು ಅಲ್ಲಿ ಗುಲಾಮತನದಲ್ಲಿ ಜೀವನ ಮಾಡಿದರು. Acts chapter 7 verse 6 says, God said to Abraham that his seeds will sojourn in a strange land in bondage for 400 years. ಇಲ್ಲಿ ಅಪೊಸ್ತಲರ ಕೃತ್ಯಗಳು 6ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ, ದೇವರ ವಾಕ್ಯವು ಪ್ರಬಲವಾಯಿತು, ಶಿಷ್ಯರ ಸಂಖ್ಯೆಯು ಯೆರೂಸಲೇಮಿನಲ್ಲಿ ಬಹಳವಾಗಿ ಹೆಚ್ಚುತ್ತಾ ಬಂತು. 7ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಗಮನಿಸಿ, ನಿನ್ನ ಸಂತಾನದವರು ಅನ್ಯ ದೇಶದಲ್ಲಿ ಪ್ರವಾಸಿಗಳಾಗಿರುವರು, ಆ ಅನ್ಯ ದೇಶದವರು ಅವರನ್ನು ದಾಸರನ್ನಾಗಿ ಮಾಡಿಕೊಂಡು 400 ವರ್ಷಗಳ ತನಕ ಕ್ರೂರವಾಗಿ ನಡೆಸುವರು. So when that 400 years was getting over, you can read in Exodus chapter 2 verses 23 to 24, it very clearly says, now it happened in the process of time the king of Egypt died. Then the children of Israel groaned because of the bondage, and they cried out, and their cry came up to God because of the bondage. So God heard their groaning, and God remembered his covenant with Abraham. You see, he has made a covenant to Abraham 4 years before. He remembered because the time is getting over. He has a plan for everything. He does everything perfect in his own time. ಅಲ್ಲಿ ದೇವರು ವಿಮೋಚನ ಕಾಂಡ 4ನೇ ಅಧ್ಯಾಯ ವಿಮೋಚನ 2 chapter 2 verses 23-24. ವಿಮೋಚನ ಕಾಂಡ 2ನೇ ಅಧ್ಯಾಯ 22-23ನೇ ವಾಕ್ಯದಲ್ಲಿ ನಾವು ಗಮನಿಸಿ ನೋಡುತ್ತೇವೆ, ಆಕೆ ಗಂಡು ಮಗುವನ್ನು ಹೆರಲು 23ನೇ ವಾಕ್ಯ, ಆ ಮೇರೆಗೆ ಬಹಳ ದಿನಗಳು ಕಳೆದ ಮೇಲೆ ಐಗುಪ್ತ ದೇಶದ ಅರಸನು ಸತ್ತನು. ಇಸ್ರಾಯೇಲ್ಯರು ತಾವು ಮಾಡಬೇಕಾದ ಬಿಟ್ಟಿ ಕೆಲಸಕ್ಕಾಗಿ ನಿಟ್ಟುಸಿರು ಬಿಟ್ಟು ಗೋಳಾಡುತ್ತಾ ಇದ್ದರು. ಆ ಗೋಳು ದೇವರಿಗೆ ಮುಟ್ಟಿತು. ದೇವರು ಅವರ ನರಳಾಟವನ್ನು ಕೇಳಿ ತಾನು ಅಬ್ರಹಾಮ, ಇಸಾಕ, ಯಾಕೋಬರಿಗೆ ಮಾಡಿದ ವಾಗ್ದಾನವನ್ನು ನೆನಪಿಗೆ ತಂದುಕೊಂಡು ಇಸ್ರಾಯೇಲ್ಯರನ್ನು ನೋಡಿ ಅವರಲ್ಲಿ ಲಕ್ಷ್ಯವಿಟ್ಟನು. ದೇವರು ಅಬ್ರಹಾಮನಿಗೆ ಮಾಡಿದಂಥ ವಾಗ್ದಾನ ಅಬ್ರಹಾಮನಿಗೆ ಮೊದಲೇ ತಿಳಿಸಿದಂತೆ ಈ ಜನರು ಇಸ್ರಾಯೇಲ್ಯರು ಐಗುಪ್ತ ದೇಶದಲ್ಲಿ 400 ವರ್ಷಗಳು ಕಳೆಯುವರು ಎಂದಂತ ಹೇಳಿದಂಥ ರೀತಿಯಲ್ಲಿ ಆತನು ತಾನು ಹೇಳಿದ್ದನ್ನು ಜ್ಞಾಪಕ ಮಾಡಿಕೊಂಡು ತನ್ನ ಜನರನ್ನು ರಕ್ಷಿಸಬೇಕೆಂಬುದಾಗಿ ಚಿತ್ತೈಸುತ್ತಾನೆ. God has a timing for everything. ದೇವರು ಎಲ್ಲದಕ್ಕೂ ಸಮಯವನ್ನು So ನಿಗದಿಪಡಿಸಿದ್ದಾನೆ. exactly that time the Pharaoh gives an order that the male child of Israel to be put into the river. ಅಲ್ಲಿ ಅದೇ ಸಮಯದಲ್ಲಿಯೇ ದೇವರ ತಕ್ಕ ಸಮಯದಲ್ಲಿಯೇ ಫರೋಹನು ಸಹ ಇಸ್ರಾಯೇಲ್ಯರ ಎಲ್ಲ ಗಂಡು ಮಕ್ಕಳು ಆ ನದಿಯಲ್ಲಿ ಬಿಸಾಡಲ್ಪಡಬೇಕೆಂಬುದಾಗಿ ಒಂದು ಆಜ್ಞೆಯನ್ನು ಹೊರಡಿಸುತ್ತಾನೆ. That you can read in Exodus chapter 1 verses 22 onwards. So Pharaoh commanded that all his people, saying, every son who is born you shall cast into the river, and every daughter you shall save alive. See here, a son has to be cast into the river. See the exact timing. After 400 years, God does everything perfect in his own time. ದೇವರು ಎಲ್ಲವನ್ನು ತಕ್ಕ ಸಮಯದಲ್ಲಿ ಮಾಡುವಾತನಾಗಿದ್ದಾನೆ ಎಂಬುದಾಗಿ ಇಲ್ಲಿ ವಿಮೋಚನ ಕಾಂಡ 1ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ಎಲ್ಲವೂ ನಿದರ್ಶನ ಪೂರ್ವಕವಾಗಿ ಹೇಳಲ್ಪಟ್ಟಿದೆ. ತರುವಾಯ ಫರೋಹನು ತನ್ನ ಜನರಿಗೆಲ್ಲ ಇಬ್ರಿಯರ ಗಂಡು ಕೂಸುಗಳನ್ನೆಲ್ಲ ನೈಲ್ ನದಿಯಲ್ಲಿ ಹಾಕಬೇಕು, ಹೆಣ್ಣು ಕೂಸುಗಳನ್ನೆಲ್ಲ ಉಳಿಸಬೇಕು ಎಂದು ಆಜ್ಞೆ ಮಾಡಿದನು. Exactly that time Moses was born. ಅದೇ ಸಮಯಕ್ಕೆ ಸರಿಯಾಗಿ ಮೋಶೆಯು ಹುಟ್ಟಿದನು. And he was cast into the river. ಆ ಸಮಯದಲ್ಲಿ ಮೋಶೆಯು ಸಹ ನೈಲ್ ನದಿಗೆ ಹಾಕಲ್ಪಡ್ತಾನೆ. When Moses' mother cast Moses into the river, exactly that time the Pharaoh's sister was coming that side into the river. ಅಲ್ಲಿ ಮೋಶೆಯು ಹುಟ್ಟಿದ ನಂತರ ಆತನ ತಾಯಿಯು ಆ ಮಗುವನ್ನು
ಉಳಿಸಿಕೊಳ್ಳಲಾಗದೆ ಅದನ್ನು ನೀರಿನಲ್ಲಿ ತೇಲಿ ಬಿಡಬೇಕೆಂಬುದಾಗಿ ನೈಲ್ ನದಿಯಲ್ಲಿ ಹಾಕುವಂಥ ಅದೇ ಸಮಯಕ್ಕೆ ಸರಿಯಾಗಿ ಫರೋಹನ ಕುಮಾರ್ತೆಯು ಸಹ ಅದೇ ಸ್ಥಳಕ್ಕೆ ಸ್ನಾನಕ್ಕೆ ಬರುವುದನ್ನು ನಾವು ನೋಡುತ್ತೇವೆ. See the time exactly. The child was floating on the river in the basket, and it was just going. That time, Pharaoh's sister was coming there to take bath ಅಲ್ಲಿ in the river. ಆ ಒಂದು ನದಿಯಲ್ಲಿ ಮಗುವನ್ನು ಹಾಕಿದಾಗ ಆ ಮಗುವು ತೇಲುತ್ತಾ ಹೋಗುತ್ತಾ ಇದೆ. ಅದೇ ಸಮಯದಲ್ಲಿಯೇ ಫರೋಹನ ಕುಮಾರ್ತೆಯು ಸಹ ಬಂದು ಅಲ್ಲಿ ಸ್ನಾನಕ್ಕೆ ಅದೇ ಸ್ಥಳಕ್ಕೆ ಅದೇ ಸಮಯಕ್ಕೆ ಬರುವುದನ್ನು ನಾವು ಗಮನಿಸುತ್ತೇವೆ. And that time only the child was crying, and that she could able to hear. You just imagine everything just coinciding. ಆ ಒಂದು ಸಮಯದಲ್ಲಿಯೇ ಮಗುವು ಅಳುವುದಕ್ಕೆ ಪ್ರಾರಂಭಿಸುತ್ತದೆ. ಆ ಅಳುವಿನ ಶಬ್ದವು ಈಕೆಯ ಕಿವಿಗೆ ಬೀಳುತ್ತದೆ. ಎಲ್ಲವೂ ತಕ್ಕ ಸಮಯದಲ್ಲಿ ಸರಿಯಾಗಿ ನಡೆಯುತ್ತಾ ಇದೆ ನೋಡಿ. We know that the child was picked up, and Moses grew up in Pharaoh's place. ಆಗ ಆ ಮಗುವನ್ನು ಆಕೆಯು ತೆಗೆದುಕೊಳ್ಳುತ್ತಾಳೆ. ಆ ಮೋಶೆಯು ಅರಮನೆಯಲ್ಲಿ ಬೆಳೆಯುವುದನ್ನು ನಾವು ನೋಡುತ್ತೇವೆ. A child supposed to be killed was brought up to Pharaoh's place to live and to grow. ಅಲ್ಲಿ ಕೊಲ್ಲಲ್ಪಡಬೇಕಾದಂಥ ಒಂದು ಮಗುವು ಈಗ ಅರಮನೆಗೆ ಬಂದು ಫರೋಹನ ಸನ್ನಿಧಿಯಲ್ಲಿ ಬೆಳೆಯುತ್ತಾ ಇದೆ. That's God's perfect time. ಅದು ದೇವರ ತಕ್ಕ ಸಮಯವಾಗಿದೆ. At the right time, Moses was separated from Pharaoh, and he moves out to Midian. And there again, God appears to him at the right time at the bush. And when we met, God says to him, "Come, I am not going to lead you to lead my people from Egypt." ತಕ್ಕ ಸಮಯದಲ್ಲಿ ಮೋಶೆಯು ಸಹ ಫರೋಹನ ಅರಮನೆಯಿಂದ ಮಿದ್ಯಾನ್ಯರಿಗೆ ಓಡಿಸಲ್ಪಡುತ್ತಾನೆ. ಅಲ್ಲಿ ದೇವರು ಆತನಿಗೆ ಮುಳ್ಳಿನ ಪೊದೆಯಲ್ಲಿ ಕಾಣಿಸಿಕೊಂಡು, ನಾನು ನಿನ್ನನ್ನು ನನ್ನ ಜನರಾದ ಇಸ್ರಾಯೇಲ್ಯರನ್ನು ನಡೆಸುವುದಕ್ಕೆ ನಾಯಕನನ್ನಾಗಿ ಆರಿಸಿಕೊಂಡಿದ್ದೇನೆ ಬಾ ಎಂಬುದಾಗಿ ಕರೆಯುತ್ತಾನೆ. Hallelujah. Hallelujah. Then we know the rest of the story. And Moses was a redeemer of Israel's people from Egypt. ಅಲ್ಲಿ ಐಗುಪ್ತ ದೇಶದಿಂದ ಇಸ್ರಾಯೇಲ್ಯರನ್ನು ಬಿಡಿಸುವುದಕ್ಕೆ ಈಗ ಮೋಶೆಯು ಒಬ್ಬ ನಾಯಕನಾಗಿದ್ದನು ಎಂಬುದಾಗಿ ನಾವು ಓದಿದ್ದೇವೆ. At the perfect time, God has everything. ತಕ್ಕ ಸಮಯದಲ್ಲಿ ದೇವರು ಎಲ್ಲವನ್ನು ಮಾಡುವಾತನಾಗಿದ್ದಾನೆ. And it's beautiful in His time. ಆತನು ತನ್ನ ತಕ್ಕ ಸಮಯದಲ್ಲಿ ಸುಂದರವಾಗಿ ಅಂದವಾಗಿ ಎಲ್ಲವನ್ನು ಮಾಡುತ್ತಾನೆ. We may want God to do certain things at certain times, but God has His own time to do everything perfect in His time. ನಾವು ನಮ್ಮ ಜೀವಿತದಲ್ಲಿ ಒಂದು ವೇಳೆ ನಮಗೆ ಬೇಕಾದಂಥ ಸಮಯದಲ್ಲಿ ಕೆಲವು ಕಾರ್ಯಗಳು ನಡೆಯಬೇಕು ಎಂಬುದಾಗಿ ತಿಳಿದುಕೊಂಡಿರಬಹುದು. ಆದರೆ ದೇವರಿಗೆ ಚೆನ್ನಾಗಿ ಗೊತ್ತು ಯಾವ ಸಮಯದಲ್ಲಿ ತನ್ನ ತಕ್ಕ ಸಮಯದಲ್ಲಿ ಯಾವ್ಯಾವ ಕಾರ್ಯಗಳನ್ನು ತನ್ನ ತೀರ್ಮಾನದ ಪ್ರಕಾರವಾಗಿ ಮಾಡಿ ಮುಗಿಸಬೇಕೆಂದು. Isaiah chapter 49 verse 8 says, ಯೆಶಾಯ ಪ್ರವಾದನ ಗ್ರಂಥ 49ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, "In an acceptable time I have heard you, and in the day of salvation I have helped you. I will preserve you and give you as a covenant to the people, to restore the earth, to cast them to inherit the desolate heritages." ಇದೇ ಯೆಹೋವನ ನುಡಿ, ಈ ಪ್ರಸನ್ನತೆಯ ಕಾಲದಲ್ಲಿ ನಿನಗೆ ಸದುತ್ತರವನ್ನು ದಯಪಾಲಿಸಿದ್ದೇನೆ, ಈ ರಕ್ಷಣೆಯ ದಿನದಲ್ಲಿ ನಿನಗೆ ಸಹಾಯ ಮಾಡಿದ್ದೇನೆ. ನಾನು ನಿನ್ನನ್ನು ಕಾಪಾಡುತ್ತಾ ನನ್ನ ಜನರಿಗೆ ಒಡಂಬಡಿಕೆಯ ಆಧಾರವನ್ನಾಗಿ ನೇಮಿಸಿ ಬಂದಿಗಳಿಗೆ ಹೊರಟು ಹೋಗಿರಿ, ಕತ್ತಲೆಯಲ್ಲಿರುವವರಿಗೆ ಬೆಳಕಿಗೆ ಹೊರಡಿರಿ ಎಂದು ಅಪ್ಪಣೆ ಕೊಟ್ಟನು. Hallelujah. Hallelujah. God has a time. Everything He will does it. He does it perfect in His own time. ದೇವರು ಎಲ್ಲವನ್ನು ಸುಕ್ಷೇಮವಾಗಿ ಎಲ್ಲವನ್ನು ತಕ್ಕ ಸಮಯದಲ್ಲಿ ಕ್ರಮಬದ್ಧವಾಗಿ ಮಾಡುವಾತನಾಗಿದ್ದಾನೆ. So don't worry. ಆದ್ದರಿಂದ ಚಿಂತಿಸಬೇಡಿ. He is in command in your life. ನಿನ್ನ ಜೀವಿತವನ್ನು ಆತನು ಹತೋಟಿಗೆ ತೆಗೆದುಕೊಂಡಿದ್ದಾನೆ. You are in His
mighty hand. ನೀನು ಆತನ ಬಲವುಳ್ಳ ಹಸ್ತದಲ್ಲಿದ್ದಿ. He has a plan for you, a plan for a prosperity. ಆತನು ನಿನಗೋಸ್ಕರ ಒಂದು ತೀರ್ಮಾನವನ್ನು ಇಟ್ಟಿದ್ದಾನೆ. ಆ ಒಂದು ತೀರ್ಮಾನವು ನಿನ್ನನ್ನು ಉದ್ಧಾರ ಮಾಡುವುದಕ್ಕಾಗಿಯೇ. And he does everything beautiful in his time. ಆತನು ಎಲ್ಲವನ್ನು ತನ್ನ ತಕ್ಕ ಸಮಯದಲ್ಲಿ ಸುಂದರವಾಗಿ ಮಾಡಿ ಮುಗಿಸುವ ಆತನಾಗಿದ್ದಾನೆ. Surrender your life to him, everything will be beautiful. ನಿನ್ನ ಜೀವಿತವನ್ನು ಆತನಿಗೆ ಒಪ್ಪಿಸಿಕೊಡಿ, ಎಲ್ಲವೂ ಸುಂದರವಾಗಿ ನಡೆಯುವುದು. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. I will pray and close. Heavenly Father, we praise and worship you for the wonderful time, O Lord Jesus. That we, Lord, we gather together in your name to glorify your name and to listen to your words, O Lord Jesus. Lord, you have a time, perfect time in everyone's life. And it will be beautiful in your time, O Lord Jesus. Thank you, Lord. Help us to understand. Lord, help us to understand you more and come closer to you and surrender our lives. We know, Lord, many a times we are perplexed, we are worried. Lord, we are scared. The fear fills in our heart. But Lord, you are the God who delivers your people. You are the God who redeems your people at the right time, at the perfect time, O Lord Jesus. You have a time set for everything, which is beautiful in its time. Thank you, Lord. We surrender your life. Whoever, Lord, at this time, having a problem in their lives, are worried, Lord, I pray, set their mind free, oh God. Whatever the problem they're passing through, in the name of Jesus Christ, I command, oh God, redeem them, Lord. Deliver them, oh Lord Jesus. Especially, Lord, during this dangerous period, I pray for the sick people. Deliver them from all the sickness. Lord, let the blood of Jesus be, Lord, put on every people, oh Lord Jesus, every Christians, that no satanic power, no evil power, no sickness come nearer to them, oh Lord Jesus. Cover them with your blood, oh God. Sanctify them. Protect them from all evils. I pray for every, Lord, people who are suffering. Let this message go and set them free, O Lord Jesus. Thank you, Lord, for your perfect time in our lives. Thank you for the wonderful message you have given. Bless everyone. In Jesus' precious name we pray. Amen. 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 ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರನ ಪವಿತ್ರ ನಾಮಕ್ಕೆ ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. God bless you all.